ಅಮ್ಮ ನಿಮ್ಗೆ ಏನು ಸಮಸ್ಯೆ ಆಗಿತ್ತು? ಕ್ಯಾನ್ಸರ್ ಆಗಿತ್ತು ಸರ್. ನಿಮ್ಗ ಹಾಂ ಸರ್. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಇಲ್ಲಿ ಆಸ್ಪತ್ರೆಗೆ ಹೋಗಿದ್ರಿ ಸರ್. ಅವರು ಬದುಕೋದೇ ಇಲ್ಲ ಅಂತ ಹೇಳಿದ್ರು. ನಿಮಗೆ ಇದು ಮಾಡಿಬಿಟ್ಟು ಎಕ್ಸ್ರೇ ಎಲ್ಲ ತೆಗೆದು ಬದುಕೋದಿಲ್ಲ ಅಷ್ಟೇ, ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಮ್ಮ ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ. ಆಮೇಲೆ ಅವರು ಹತ್ಕೊಂಡು ಸುರ್ಕೊಂಡು ಇದ್ರು ಸರ್ ನಿಮ್ಮ ಮನೆಯವರೆಲ್ಲ. ಎಲ್ಲರೂ. ಆಮೇಲೆ ನಾನು ಇದು ದೇವ್ರಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ ನೋಡಿ ಈ ದೇವ್ರಿಗೆ ಬಂದ್ರಿ? ಈ ದೇವ್ರಿಗೆ ಬಂದ್ರಿ ಸರ್. ಬಂದು ಏನಂತ ಕೇಳ್ಕೊಂಡ್ರಿ? ಬಂದು ನನ್ ಕ್ಯಾನ್ಸರ್ ಇದೆ, ವಾಸಿ ಆಗ್ಬಿಡ್ಲಿ, ಫುಲ್ಲು ಪೂರ್ತಿ ವಾಸಿ ಆಗ್ಲಿ ಅಂತ ಕೇಳ್ಕೊಂಡೆ. ಇಲ್ಲಕ್ ಬಂದು ಅರಕೆ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಹೋಗಿ ಆಪರೇಷನ್ ಎಲ್ಲ ಮಾಡಿಸ್ಕೊಂಡು ಗಡ್ಡೆ ಎಲ್ಲ ಕಡಿಮೆ ಆಗಿತ್ತು? ಕಡಿಮೆ ಆಗೋಗಿತ್ತು ಸರ್, ಫುಲ್ಲು ಕಡಿಮೆ ಆಗಿತ್ತು. ಇಲ್ಲಿ ಬಂದು ಅರಕೆ ಮಾಡ್ಕೊಂಡ್ಮೇಲೆ ಕಡಿಮೆ ಆಗಿತ್ತು. ಆಮೇಲೆ ಇಲ್ಲಕ್ ಬಂದ್ಮೇಲೆನೆ ಕಡಿಮೆ ಆಗಿದೆ ಅಂತ ನಾವು ಅನ್ಕೊಂಡ್ರಿ. ದೇವ್ರು ಹೂವು ಕೊಟ್ಟಿತ್ತು ಫಸ್ಟ್ ಒಂದ್ಸರಿ. ಆಮೇಲೆ ವಾಸಿ ಆಯ್ತು ಸರ್ ಚೆನ್ನಾಗಿ. ಮೊನ್ನೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ರಿ, ಏನು ಇಲ್ಲಮ್ಮ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಈಗ ಏನು ತೊಂದರೆ ಇಲ್ಲ, ಕ್ಯಾನ್ಸರ್ ವಾಸಿ ಆಗಿದೆ? ಆಗಿದೆ ಸರ್. ಅದಕ್ಕೆ ಈಗ ಇಲ್ಲಿ ಬಂದು ಏನು ಅರಕೆ ಮಾಡ್ಕೊಂಡು ಏನು ಕೊಟ್ರಿ? ತಾಳಿ ಮುತ್ತೈಸ್ಥಾನ ಕೊಡ್ತೀವಿ ಅಂತ ಅರಕೆ ಮಾಡ್ಕೊಂಡಿದ್ರಿ. ಹೂವು, ಬಳೆ, ಸೀರೆ, ಹೂವ, ಹಣ್ಣು, ತಾಳಿ ಎಲ್ಲ ಕೊಟ್ರಿ? ಎಲ್ಲ ಕೊಟ್ಟಿದ್ವಿ ಸರ್. ಈಗ ನಿಮ್ಗೆ ಖುಷಿ ಆಗಿದೆ? ಖುಷಿ ಆಗಿದೆ. ನಿಮ್ ಕಾಯಿಲೆ ವಾಸಿ ಆಗಿದೆ? ಕಾಯಿಲೆ ವಾಸಿ ಆಗಿದೆ. ಶಕ್ತಿ ಇದೆ ಅಂತೀರಾ ಇಲ್ಲಿ? ಶಕ್ತಿ ಇದೆ ಸರ್ ಇಲ್ಲಿ, 100% ಶಕ್ತಿ ಇದೆ ಇಲ್ಲಿ. ನಮಸ್ಕಾರ, ವೆಲ್ಕಮ್ ಟು ಶ್ರೀ ಕುಬೇರ ಮಹಾಲಕ್ಷ್ಮಿ ಟೆಂಪಲ್. ನಮಸ್ಕಾರ ಸರ್. ಏನ್ ಸರ್ ಈ ಒಂದು ಸನ್ನಿಧಿಲಿ ಎಷ್ಟೋ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ, ಕ್ಯಾನ್ಸರ್ ಗೆದ್ದು ಬಂದಿದ್ದಾರೆ ಅಂತ ಅನ್ನೋ ಎಷ್ಟೋ ನಿದರ್ಶನಗಳನ್ನ ಕೇಳಿದ್ವಿ. ಏನ್ ಸರ್ ಇದೆಲ್ಲ ವಿಶೇಷ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಶ್ರೀ ಕುಬೇರ ಮಹಾಲಕ್ಷ್ಮಿಯೇ ನಮೋ ನಮಃ. ನೋಡಿ, ನಮ್ಮ ಒಂದು ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಪವಾಡಗಳನ್ನು ನಾವು ದಿನಾ ನೋಡ್ತಾ ಇದ್ದೀವಿ ನಡುವೆ ಅಂತನೋ. ಸೊ ಇವತ್ತು ವಿಶೇಷವಾಗಿ ಒಂದು 2-3 ಜನ ಬಂದು ಈ ಒಂದು ಅವರವರ ಅನುಭವಗಳನ್ನು ಹಂಚ್ಕೊಂಡು ಹೋಗಿದ್ದಾರೆ. ಮೊದಲನೇದಾಗಿ ಕ್ಯಾನ್ಸರ್ ಪೇಷಂಟು. ಆಕೆ ಒಬ್ಬರು ವಯಸ್ಸಾದಂತಹ ವೃದ್ಧೆ. ಅವರು ನಾವು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಾವು ಯಾರನ್ನೂ ಅಷ್ಟೊಂದು ಯಾರು ಬಂದಿದ್ದಾರೆ ಯಾರು ಹೋಗಿದಾರೋ ಗೊತ್ತಿರಲ್ಲ. ಎಲ್ರಿಗೂ ಕೂಡ ನಾವು ಒಂದೇ ರೀತಿಯಾದಂತಹ ಪೂಜೆ ಮಾಡ್ತೀವಿ, ಮಂಗಳಾರತಿ ಮಾಡಿಕೊಡ್ತೀವಿ, ₹1 ಕಾಯಿನ್ ಆಗಿ ಪ್ರಸಾದ ರೂಪವಾಗಿ ಕೊಡ್ತೀವಿ. ಅಲ್ಲಿ ಅಡುಗೆ ಮನೆಗೆ ಹೋದರೆ ಅವ್ರಿಗೆ ಭೂರಿ ಭೋಜನ ಅವತ್ತೇನು ಮಾಡಿರ್ತೀವಿ ಅದೆಲ್ಲ ಕೊಡ್ತೀವಿ. ನಮಗೇನು ಕೂಡ ಯಾರನ್ನೂ ನಿಮ್ದೇನು ಅಂತೇಳಿ ಅಷ್ಟೊಂದು ನಾವು ವಿಚಾರಿಸೋಕೆ ಹೋಗೋಲ್ಲ. ಅವರಷ್ಟಕ್ಕೆ ಅವರೇ ಕೆಲವರು ಬಂದು ವಿಚಾರಿಸ್ಕೋತಾರೆ. ಅಂದರೆ ನಮ್ಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ ಅಂತ ಹೇಳ್ತಾರೆ. ಅಮ್ಮನವ್ರು ಏನು ಪ್ರೇರಣೆ ಮಾಡ್ತಾಳೋ ಆ ಪ್ರೇರಣಾ ರೂಪದಲ್ಲಿ ಅವ್ರಿಗೆ ಒಂದು ಪರಿಹಾರಗಳನ್ನ ಕೊಡ್ತಾ ಇರ್ತೀವಿ. ಆದರೆ ಈಕೆಗೆ ಬರೀ ಬಂದು ಒಂದು ಸತಿ ನಮಸ್ಕಾರ ಮಾಡ್ಕೊಂಡು ಹೋಗಿದಾರಂತೆ. ಅಂದರೆ ಯೂಟ್ಯೂಬಲ್ಲಿ ನೋಡಿ ಬಂದು ಒಂದು ಸತಿ ನಮಸ್ಕಾರ ಮಾಡ್ಕೊಂಡು ಹೋದ್ರಂತೆ. ಏನು ಕಾರಣ ಅಂತೇಳಿದ್ರೆ, ಆಕೆಗೆ ಕ್ಯಾನ್ಸರು, 2 ಕ್ಯಾನ್ಸರ್ ಗಡ್ಡೆಗಳಿತ್ತಂತೆ. ಗಡ್ಡೆಗಳಿದ್ದು ಹಾಸ್ಪಿಟ್ಲಿಗೆ ಅವ್ರಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಅಲ್ಲಿ ಅವ್ರಿಗೆ ಹೇಳಿದ್ರಂತೆ, ಡಾಕ್ಟರ್ ಹೇಳಿದ್ರಂತೆ, ಇಲ್ಲ ಇವರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಇವರಿಗೆ ಗಡ್ಡೆಗಳು ತುಂಬ ದಪ್ಪ ಆಗೋಗ್ಬಿಟ್ಟಿದೆ, ಕ್ಯಾನ್ಸರ್ ಗಡ್ಡೆ, ಅದೇನಾದರೂ ಕರಗಿದ್ರೆ ಏನಾದರೂ ವ್ಯವಸ್ಥೆ ಮಾಡಬಹುದು, ಇನ್ನು ಎಷ್ಟು ದಿನ ಇದ್ದರೆ ಅಷ್ಟು ದಿನ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಅವ್ರ ಮನೆಯವ್ರಿಗೆ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಅದು ಅವರ ಮಗಳು ಮತ್ತು ಯಜಮಾನರು ಕೇಳಿಸ್ಕೊಂಡು ಪಾಪ ದಿನ ನೋಡಿ ನೋಡಿ ದುಃಖ ಪಡ್ತಾ ಇದ್ರಿ. ಇವ್ರನ್ನ ನೋಡೋದು, ದುಃಖ ಪಡೋದು, ಅಳೋದು ಮಾಡೋದು ಮಾಡ್ತಿದ್ರಂತೆ. ಈಕೆಗೆ ಯಾವತ್ತೋ ಒಂದು ದಿವಸ ಅನುಮಾನ ಬಂದಿದೆ, ಯಾಕೆ ಇವ್ರನ್ನ ನೋಡಿ ಅನುಮಾನ ಪಡ್ತಿದ್ರಲ್ಲ, ಈ ಥರ ದುಃಖ ಪಡ್ತಿರಲ್ಲ, ಏನಿರ್ಬೋದು ಅಂತೇಳಿ ಒಂದು ದಿವಸ ಗೊತ್ತಿಲ್ಲ ಈಕೆಗೆ, ಏನು ಗೊತ್ತೇ ಇಲ್ಲ. ಸುಮ್ಮನೆ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ, ಏನೋ ಜನರಲ್ ಚೆಕಪ್ ಅಂತ ಕರ್ಕೊಂಡೋಗಿ ಕರ್ಕೊಂಡ್ಬಂದಿದ್ದಾರೆ, ಅಷ್ಟೇ ಗೊತ್ತಿದೆ ಅವ್ರಿಗೆ. ಕೊನೆಗೆ ಏನಾಗಿದೆ, ಏನು ಎತ್ತ ಅಂತೇಳಿ ಪೀಡಿಸಿ ಕೇಳಿದಾಗ, ಈ ಥರ ಆಗಿದೆ, ನಿನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನೀನು ಉಳಿಯೋದೇ ಕಮ್ಮಿ ಅಂತೆ, ನಿನಗೆ ಗಡ್ಡೆಗಳೆಲ್ಲ ದಪ್ಪ ಆಗೋಗ್ಬಿಟ್ಟಿದೆ ಅಂತೇಳಿ ಮಗಳು ತಾಯಿಗೆ ಹೇಳಿದಾಳೆ. ಅಲ್ಲಿವರೆಗೂ ಅವ್ರಿಗೆ ಗೊತ್ತೇ ಇಲ್ಲ, ಏನು ವಿಚಾರನೇ ಗೊತ್ತಿಲ್ಲ ಅವ್ರಿಗೆ. ಕೊನೆಗೆ ಏನಾಯ್ತು, ಹಿಂಗೆ ಅದು ಯೂಟ್ಯೂಬಲ್ಲಿ ನೋಡ್ತಾ 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 ನಮ್ಮ ದೇವಸ್ಥಾನದ ವಿಚಾರವನ್ನೇ ನೋಡಿದ್ರಂತ ಒಂದ್ಸತಿ. ನೋಡಿದಾಗ ಏನಾಗಿದೆ, ಯಾಕೆಗೆ ಇನ್ನೇನು ಎಷ್ಟು ದಿನ ಇರ್ತೀವೋ ಏನೋ ನಂಗೆ ಗೊತ್ತಿಲ್ಲ, ಸ್ವಲ್ಪ ದಿನ ಎಲ್ಲ ಕಡೆ ದೇವಸ್ಥಾನಗಳಿಗೆ ದೇವ್ರ ಮೊರೆ ಆದರೂ ಹೋಗೋಣ, ಭಗವತಿ ಕೊನೆಗಾಲದಲ್ಲಿ ಆದರೂ ನಂಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಸುಮ್ಮನೆ ನಿಂತು ಪ್ರಾರ್ಥನೆ ಮಾಡಿ ಹೋಗಿದ್ದಾರಂತೆ. ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಜನರಲ್ ಚೆಕಪ್ಗೆ ಅಂತ ಹೋದಾಗ, ಅದೇ ಚೆಕಪ್ ಅಂತ ಹೋದಾಗ ಅವ್ರು ಹೇಳಿದ್ರಂತೆ, ಇಲ್ಲ ನಿಮ್ಮ ಕ್ಯಾನ್ಸರ್ ಗಡ್ಡೆಗಳು ಕಮ್ಮಿ ಆಗ್ತಾ ಬಂದಿದೆ, ಕರಗ್ತಾ ಇದೆ ಅಂತೇಳಿ ಡಾಕ್ಟ್ರೇ ಖುಷಿ ಪಟ್ರಂತೆ. ಸೊ ಅದಾದಮೇಲೆ ಪರಿಪೂರ್ಣವಾಗಿ ಅವರು ಮತ್ತೆ ಬಂದು ವಾಪಸ್ ಬಂದು ಅಮ್ಮನವ್ರ ಹತ್ರ ಬೇಡ್ಕೊಂಡ್ರಂತೆ, ನನಗೆ ಕ್ಯಾನ್ಸರ್ ಪರಿಪೂರ್ಣವಾಗಿ ವಾಸಿ ಆಯಿತು ಅಂತಂದರೆ ನಾನು ನಿನಗೆ ಏನಾದರೂ ಒಂದು ಕೊಡ್ತೀನಿ ಅಂತ. ಅಂದರೆ ಇಲ್ಲಿ ಈ ಕೊಡೋದು ಮುಖ್ಯ ಅಲ್ಲ, ಒಂದು ಅವರ ಒಂದು ಭಕ್ತಿ. ಇನ್ನೊಂದೇನು ಅಂತೇಳಿದ್ರೆ, ಶಾಸ್ತ್ರ ಸನಾತನ ಧರ್ಮ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಪದಾರ್ಥ ಆಗಲಿ, ಯಾವುದೇ ಒಂದು ಬೇಕಾದರೆ, ಒಂದು ಪಡ್ಕೋಬೇಕಾದ್ರೆ ಒಂದು ಕೊಡಬೇಕಂತೆ. ತ್ಯಜ್ಯತೆ ಲಭತೆ ಯಶಃ ಅಂತ. ನಾವು ಏನಾದರೂ ಯಶಸ್ಸು ಸಿಗಬೇಕು ಅಂದರೆ ಒಂದನ್ನು ನಾವು ತ್ಯಾಗ ಮಾಡಲೇಬೇಕಂತೆ.
ಅವರು ನಿಮ್ಮನ್ನೇನು ಕೇಳಿಲ್ಲ, ಅವರೇ ಆರ್ಕೆ ಮಾಡ್ಕೋ ಹೋಗೋರು. ಹೌದು ಹೌದು, ನನಗೆ ಗೊತ್ತೇ ಇಲ್ಲ, ನೀವೇನು ವಿಚಾರನೇ ಅವ್ರಿಗೆ ಕೇಳಿಲ್ಲ. ಗೊತ್ತಿಲ್ಲ. ಹ್ಮ್. ಸೊ ನಮ್ಗೆ ಗೊತ್ತಾಗಿದ್ದೇನೆ ನಿನ್ನೆ ಅಥವಾ ಇವತ್ತೇನೆ ಗೊತ್ತಾಗಿತ್ತು ನಮ್ಗೆ ಅಷ್ಟೇ. ಇವತ್ತು ಬಂದ್ಮೇಲೆ ಇವಾಗ ಬಂದ ಮೇಲೆ ಅವ್ರು ಹೇಳ್ತಾ ಇದಾರೆ ನಮ್ಗೆ ಈ ತರ ಆಗಿತ್ತು, ಹಿಂಗ್ ಹೋಗಿತ್ತು ಅಂತೇಳಿ ಪಬ್ಲಿಕಲ್ಲೇ ಒಪ್ಕೊಂಡ್ರು ಅವರು. ಪಬ್ಲಿಕಲ್ಲೇ ಸುಮಾರು ಜನ ನೀವು ನೋಡ್ರಿ, ಇವತ್ತು ಎಷ್ಟೊಂದು ಜನ ಬಂದಿದ್ರು, ಹೌದು. ಅಷ್ಟು ಜನದ ಮುಂದೆನೇ ಅವ್ರು ಹೇಳಿದ್ರು ನನಗೆ ಕ್ಯಾನ್ಸರ್ ಬಂದಿತ್ತು, ವಾಸಿ ಆಯ್ತು ಅಂತೇಳಿ. ನೀವು ನೋಡ್ಬೋದು ಅಮ್ಮನವ್ರಿಗೆ ಇಲ್ಲಿ 1 ತುಲಾ ಬಂಗಾರದಲ್ಲಿ ಒಂದು ಮಾಂಗಲ್ಯವನ್ನ ಮಾಡಿಕೊಟ್ಟಿದ್ದಾರೆ. ಮಾಂಗಲ್ಯವನ್ನ 1 ತೋಲ, ಅದು ಗೊತ್ತಿಲ್ಲ ನನಗೆ ಇಷ್ಟು ಅಂತೇಳಿ. ಸೊ ಇರಬಹುದು, ಒಂದು ಮಾಂಗಲ್ಯ ಮಾಡ್ಕೊಟ್ಟಿದ್ದಾರೆ. ಮಾಂಗಲ್ಯವನ್ನ ಮಾಡಿಕೊಟ್ಟು ಪ್ರಾರ್ಥನೆ ಮಾಡಿ ಒಂದು ರೇಷ್ಮೆ ಸೀರೆ, ಹಣ್ಣು, ಮಡ್ಲಕ್ಕಿ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅವ್ರಿಗೆ ಅಮ್ಮನವರ ಪರಿಪೂರ್ಣ ಆಶೀರ್ವಾದದಿಂದ ಆಯಸ್ಸು ವೃದ್ಧಿಯಾಗಲಿ ಅಂತೇಳಿ ನಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದಲ್ಲದೆ ಬೇರೆ ಇನ್ನೇನಾಗಿದೆ ಸರ್? ಸರ್ ಇವತ್ತೇ ನೋಡಿ, ಇವತ್ತೇ ನಮ್ಮ ದೇವಸ್ಥಾನದಲ್ಲಿ ಪ್ರತಿ 3 ದಿನಗಳ ಕಾಲ ಹೋಮ ಮಾಡ್ತೀವಿ. ಯಾವುದೇ ದೇವತೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ಹೋಮ ಹವನಗಳು ಮಾಡ್ತಿದ್ದಾಗ ಅಲ್ಲಿ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಸೊ ಆ ಎನರ್ಜಿ ಏನು ಮಾಡುತ್ತೆ ಅಂತ ಹೇಳಿದ್ರೆ 365 ದಿನವೂ ಕೂಡ ಜಾಗೃತವಾಗಿ ಇರುತ್ತೆ. ಜಾಗೃತ ಕ್ಷೇತ್ರ ಅಂತ ಅದಕ್ಕೆ ಹೆಸರು. ಆ ಜಾಗೃತವಾಗಿರುವಂತಹ ದೇವಸ್ಥಾನಗಳಲ್ಲಿ ಸುಮ್ಮನೆ ಬಂದು ನೀವು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಾಕು, ನಮ್ಮ ಕೆಲಸಗಳೆಲ್ಲ ನೆರವೇರ್ತಾ ಹೋಗುತ್ತೆ. ಅದೇ ತರ ಇವತ್ತು ಯಾರೋ ಒಬ್ರು ಬಂದಿದ್ರು, ನಮಗೆ 2 ಕುಕ್ಕರನ್ನ ಅಂದ್ರೆ ರೈಸ್ ಕುಕ್ಕರನ್ನ ಕೊಟ್ಟೋದ್ರು, ಪ್ಲಸ್ ಒಂದು ಬಿಂದಿಗೆ, ಕೆಲವೊಂದು ಪಾತ್ರೆಗಳನ್ನೆಲ್ಲ ಕೊಟ್ಟೋದ್ರು. ಸೊ ಅವ್ರನ್ನ ಕೇಳಿದ್ದಕ್ಕೆ ಅವರ ಒಂದು ತಮ್ಮ ಯಾರೋ ಒಬ್ರು ಏನೋ ಒಂದು ಸಮಸ್ಯೆಯಲ್ಲಿದ್ದಂತೆ, ಅವ್ರಿಗೆ ಬದುಕೋದು ಕಷ್ಟ ಅಂತೇಳಿ ಡಾಕ್ಟರ್ ಹೇಳಿದ್ರಂತೆ. ಆದರೆ ಅವ್ರಿಗೆ ಸುಖವಾಗಿ ಹೋಗಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಂತೆ ಅವ್ರು ಇಲ್ಲಿ. ಅದೇ ರೀತಿಯಲ್ಲಿ ಅವರು ಸುಖವಾಗಿ ಈ ಒಂದು ಲೋಕವನ್ನು ಬಿಟ್ಟು ಹೋದಕ್ಕೆ ಅವರ ಒಂದು ಜ್ಞಾಪಕಾರ್ಥವಾಗಿ ಅವರು ಇವತ್ತು ಒಂದು ಪಾತ್ರಗಳನ್ನೆಲ್ಲ ತಂದುಕೊಟ್ಟು ಹೋಗಿದ್ದಾರೆ. ಅದನ್ನು ಕೂಡ ನೀವು ಕೇಳಿಲ್ಲ? ಇಲ್ಲ, ನಾವು ಯಾರು ಯಾವತ್ತೂ ಏನು ಕೇಳೋದೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಯಾರು ಏನು ಬಯಸಿ ನಾವೇನು ದೇವಸ್ಥಾನಗಳನ್ನು ನಡೆಸ್ತಾ ಇಲ್ಲ. ಯಾರಿಂದನೂ ಕೂಡ ನಾವು 1 ರೂಪಾಯಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಅವರಷ್ಟಕ್ಕೆ ಅವರೇ ಬರ್ತಾರೆ, ಅವರೇ ಸಂಕಲ್ಪ ಮಾಡ್ಕೋತಾರೆ, ಅವರೇ ಹರಕೆ ಹೊತ್ಕೋತಾರೆ, ಅವರೇ ಏನೋ ಒಂದು ತಂದುಕೊಡ್ತಾರೆ. ಕೊಟ್ಟಿದ್ದನ್ನು ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಆದರೆ ಒಂದೇ ಒಂದು ಕಂಡೀಷನ್ ಆಗಿ ಹೇಳ್ತೀವಿ ಅಷ್ಟೇ, ಈ ರೇಷನ್ ಅಕ್ಕಿ, ಡಿಪೋ ಅಕ್ಕಿಗಳನ್ನ ತಂದ್ಕೊಡ್ಬೇಡಿ. ತಂದರೆ ಒಳ್ಳೆ ಅಕ್ಕಿ ಕೊಡಿ, ಇಲ್ಲರಿ ಬೇಡವೇ ಬೇಡ ಅಕ್ಕಿಂತ ಹೇಳ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ನಮ್ಗೆ ಅದು ಬೇಕು ಇದು ಬೇಕು ಅಂತ ನಾವು ಯಾವತ್ತೂ ಯಾರನ್ನೂ ಕೇಳೋದಿಲ್ಲ ಸರ್. ಈಗ ಎಲ್ಲ ದೇವಸ್ಥಾನದಲ್ಲೂ ನಾವೇ ದುಡ್ಡು ಕೊಡ್ತೀವಿ, ಆದ್ರೆ ಈ ದೇವಸ್ಥಾನದಲ್ಲಿ ದುಡ್ಡು ಕೊಡ್ತಾರಂತಲ್ಲ, ಏನ್ ಸರ್ ಅದು? ಹೌದು, ಮಹಾಲಕ್ಷ್ಮಿ ಹತ್ರ ನಾವು ಬರೋದೇನಕ್ಕೆ, ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವಮೃತಾಂ ಲೌಕೈಕ ದೀಪಾಂಕುರಾಮ್ ಅಂತೇಳಿ ಮಹಾಲಕ್ಷ್ಮಿ ಇರೋದೇನಕ್ಕೆ ಅಂದರೆ ದುಡ್ಡನ್ನ ಕೊಡೋದಕ್ಕೋಸ್ಕರನೇ. ಮಹಾಲಕ್ಷ್ಮಿಯ ಒಂದು ಕೃಪೆ, ಅನುಗ್ರಹ, ಆಶೀರ್ವಾದ ನಮ್ಮ ಮೇಲೆ ಇತ್ತು ಅಂತಂದ್ರೆ ಈ ಜನ್ಮನೆಯಲ್ಲೇ ಎಷ್ಟೇ ಜನ್ಮಗಳು ಬಂದರೂ ಕೂಡ ಅವನಿಗೆ ದುಡ್ಡಿಗೆ ದರಿದ್ರ ಬರೋಲ್ಲ. ಹಾಗಾಗಿ ಆ ದುಡ್ಡಿಗೆ ದರಿದ್ರ ಯಾರಿಗೂ ಬರಬಾರ್ದು. ಯಾರ ಕೈನಲ್ಲೂ ದುಡ್ಡಿಲ್ಲದೆ ಬರೀ ಕೈನಲ್ಲಿ ಇರಬಾರ್ದು. ಯಾರು ನನಗೆ ಇವತ್ತು ನನ್ನ ದುಡ್ಡಿಲ್ಲಪ್ಪ, ನಾನು ದರಿದ್ರ ಬಂದ್ಬಿಟ್ಟಿದೆ, ನಾನು ಸಾಲ್ಗಾರ ಆಗಿದ್ದೀನಿ ಅಂತೇಳಿ ಅವ್ರು ಯಾವತ್ತೂ ಪರಿತಪಿಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ದೇವಸ್ಥಾನದಲ್ಲಿ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಚಿಕ್ಕ ಮಕ್ಕಳನ್ನ ಬಿಟ್ಟು ದೊಡ್ಡವ್ರಿಗೆಲ್ಲರಿಗೂ ಕೂಡ ನಾವು 1 ರೂಪಾಯಿ 2 ರೂಪಾಯಿ ಕಾಯಿನ್ಗಳನ್ನ ಅವರವರ ಅದೃಷ್ಟದ ಮೇರೆಗೆ ಕಾಯಿನ್ಗಳನ್ನ ಕೊಡ್ತೀವಿ, ಪ್ರಸಾದ ರೂಪವಾಗಿ ಕೊಡ್ತೀವಿ. ಆ ಪ್ರಸಾದ ರೂಪವಾಗಿ ಕೊಟ್ಟಂತಹ ಕಾಯಿನ್ಗಳು ಮನೆಗೆ ಎತ್ಕೊಂಡೋಗಿಟ್ಟು ಚಿಕ್ಕದೊಂದು ಬಾಕ್ಸಲ್ಲಿ ಅಥವಾ ಡಬ್ಬಿಯಲ್ಲಿ ಅಥವಾ ಪ್ಲೇಟಲ್ಲಿ ಅಕ್ಕಿ ಮೇಲೆ ಇದನ್ನ ಕಾಯಿನ್ಗಳನ್ನ ಇಟ್ಬಿಡಿ ಅಂತ ಹೇಳ್ತೀವಿ. ಈ ವ್ಯಾಪಾರಸ್ಥರಿಗೂ ಕೂಡ ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿ ಒಂದು ಚಿಕ್ಕ ಅಕ್ಕಿ ಇದ್ರಲ್ಲಿ ಹಾಕಿ ಇಡಿ ಅಂತ ಹೇಳ್ತೀವಿ. ಇಟ್ಟವರೆಲ್ಲ ಇವತ್ತು ತುಂಬಾ ಜನ ಸಂತೋಷವಾಗಿ ಮತ್ತೆ ಬರ್ತಾ ಇದ್ರೆ ಹೇಳ್ತಾ ಇದಾರೆ ನಮಗೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಈ ತರ ದರಿದ್ರ ಇತ್ತು, ಈ ತರ ಆಗಿತ್ತು, ಈ ತರ ಸಮಸ್ಯೆಗಳು ಬಂದಿತ್ತು, ಆದ್ರೆ ಇವತ್ತು ಆ ಸಮಸ್ಯೆಗಳಿಗೆಲ್ಲ ಪರಿಷ್ಕಾರ ಆಗಿದೆ, ತುಂಬಾ ಚೆನ್ನಾಗಿದ್ದೀವಿ ಅಂತೇಳಿ ಈ ದವಸ ಧಾನ್ಯಾದಿಗಳನ್ನ ನಾವು ಕೊಟ್ಟು ಬಂದು ಅವರವರ ಒಂದು ಅನುಭವಗಳನ್ನ ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ದುಡ್ಡು ಕೊಡುವ ದೇವಸ್ಥಾನ ಅಂತ. ಹೌದು, ದುಡ್ಡು ಕೊಡುವ ದೇವಸ್ಥಾನ ಬರುತ್ತೆ ಸರ್ ಇದು. ಸೊ ಇದು ಬನ್ನರ್ಘಟ್ಟ ಇಂದ ಸರಿಸುಮಾರು 3 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ರಾಗಳ್ಳಿ ಗೇಟ್ ಅಂತ ಸಿಗುತ್ತೆ. ಅದು ಜಿಗಣಿ ಕಡೆಗೆ ಬರಬೇಕು. ಜಿಗಣಿ ಕಡೆಗೆ ಬಂದ್ರೆ 3 ಕಿಲೋಮೀಟರ್ ಮುಂದಕ್ಕೆ ಬರ್ತಿದ್ದಂಗೆ ರಾಗಿ ಹಳ್ಳಿ ಗೇಟ್ ಅಂತ. ರಾಗಳ್ಳಿ ಗೇಟ್ ಇಂದ ಒಳಗಡೆ ಬರಬೇಕು, ಊರ ಒಳಗಡೆ ಅಂತ ಒಂದು ಆರ್ಚ್ ಇದೆ. ಊರ ಒಳಗಡೆ ಬಂದ್ರೆ 5 ಕಿಲೋಮೀಟರ್ ಸ್ವಲ್ಪ ಫಾರೆಸ್ಟ್ ತರ ಇದೆ, ತುಂಬಾ ರಮಣೀಯವಾದಂತಹ ಸ್ಥಳ. ನೀವೆಲ್ಲ ಕೂಡ ಬೆಂಗಳೂರಿನಲ್ಲಿದ್ದೆ ಇಂಥ ಸ್ಥಳವನ್ನ ನೋಡ್ಲಿಲ್ವಲ್ಲ, ಮಿಸ್ ಮಾಡ್ಕೊಂಡ್ವಲ್ಲ ಅಂತೇಳಿ ನಿಮ್ಗೆ ಭಾವನೆ ಆಗುತ್ತೆ. ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಈ ಹೊರನಾಡಿಗೆ ಹೋದಾಗ ಯಾವ ರೀತಿ ನಮಗೆ ಘಾಟ್ ರೋಡ್ಗಳೆಲ್ಲ ಫೀಲ್ ಆಗ್ತೀವೋ ಸೇಮ್ ಅದೇ ಥರನೇ ಒಳ್ಳೆ ನೈಸರ್ಗಿಕವಾದಂತಹ ಒಂದು ಪ್ರದೇಶ. ಆ ಪ್ರದೇಶದ ಒಳಗಡೆ ಬರಬೇಕು. ಅಲ್ಲಿಂದ 13 ಕಿಲೋಮೀಟರ್ ಊರೊಳಗಡೆ ಬಂದರೆ ಇಲ್ಲಿ ಕರಿಯಪ್ಪನ ದೊಡ್ಡಿ ಅಂತ. ಕರಿಯಪ್ಪನ ದೊಡ್ಡಿ ಹತ್ರ ಬಂದರೆ ಅಲ್ಲಿ ಒಂದು 300 ಕಿಲೋಮೀಟರ್ 400 ಕಿಲೋಮೀಟರ್ ಒಳಗಡೆ, ಸೊ 300 ಮೀಟರ್ ಅಂತರದಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಗುಡ್ಡದ ಮೇಲಿದೆ. ಬೆಟ್ಟದ ಮೇಲೆ ಇರುವಂತ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ. ಇದು ಪ್ರತಿದಿನ ತೆಗೆದಿರುತ್ತೆ ಸರ್? ಇಲ್ಲ, ಇದು ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಮಂಗಳವಾರ, ಇಷ್ಟು ದಿನ ಮಾತ್ರ. ಹೌದು, ಶುಕ್ರವಾರ ನಮ್ಮಲ್ಲಿ ಇಲ್ಲಿ ಸುಮಾರು ಜನ ಬಂದವರು ದುಡ್ಡನ್ನ ಕೊಟ್ಟು ಕಳ್ಕೊಂಡಿರೋದು ಸುಮಾರು ಜನ. ಅದೇ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅದನ್ನು ಹೇಳ್ಬೋದು ಗೊತ್ತಿಲ್ಲ, ಆದರೂ
ನಾಡು ನೋಡಿ ಹೇಳಿ. ಹೇಳ್ಬಿಡ್ತೀವಿ, ನಾಳೆ ನೋಡಿ ಅಷ್ಟೇನೆ. ಅದು ಕೊಟ್ಟವನ್ ಕೊಡಂಗಿ ಇಸ್ಕೊಂಡ ನೀರು ಭದ್ರ ಅಂತೇಳಿ ಒಂದು ಮಾತಿದೆ, ಹಳ್ಳಿ ಗಾದೆ ಮಾತು. ಸೊ ಈ ಒಂದು ಗಾದೆಯ ಅನುಸಾರವಾಗಿ ಏನಾಗಿದೆ, ನಮ್ಮ ಹತ್ರ ನಮ್ಮ ಜೋಬಿಂದ ದುಡ್ಡು ಹೋಗೋ ತನಕ ನಮ್ಮನ್ನ ಉಗುಳ್ತಾ ಇರ್ತಾರೆ, ನಮ್ಮ ಹಿಂದೆ ಮುಂದೆ ಸುತ್ತಾ ಇರ್ತಾರೆ ಜನ, ನಮ್ಮ ಸ್ನೇಹಿತರು ಬಂಧುಗಳು ಗೊತ್ತಿರೋರೇ ಮಾಡೋದು ಇವೆಲ್ಲನು. ಆಮೇಲೆ ಏನಾಗುತ್ತೆ, ಕೊಟ್ಟ ಮೇಲೆ ಅವರು ನಮ್ಮ ಫೋನು ಎತ್ತಲ್ಲ, ನಮ್ಮ ಹತ್ರ ಮಾತು ಆಡಲ್ಲ, ಜಾಸ್ತಿ ಮಾತಾಡಿದ್ರೆ ನಮ್ಮ ನಂಬರ್ನ ಬ್ಲಾಕ್ ಮಾಡಿ ಇಟ್ಕೋತಾರೆ, ಮನೆ ಹತ್ರಕ್ಕೆ ಹೋದ್ರೆ ಮನೆ ಹತ್ರ ಸಿಕ್ಕಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಸುಮಾರು ಜನ ನಮಗಿಲ್ಲಿ ಹೇಳ್ತಾ ಇರ್ತಾರೆ. ಬಂದವರಲ್ಲೇ ಹೇಳೋದು ಇದೆ ಒಂದು ಮಾತು, ನಮ್ಮ ದುಡ್ಡು ಹೋಗ್ಬಿಡಿದೆ, ಏನು ಮಾಡೋದು ಅಂತ. ಆ ಒಂದು ದುಡ್ಡು ಹೋಗಿರುವಂತಹ ಒಂದು ಕ್ರಿಯೆಗೆ ನಮ್ಮಲ್ಲಿ ಕಾರ್ತವೀರ್ಯಾರ್ಜುನ ಅಂತ ಒಂದು ತಂತ್ರ ಪೂಜೆ ಇದೆ. ಈ ತಂತ್ರ ಪೂಜೆ ಮಾಡೋದ್ರಿಂದ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಅಂತೇಳಿ ಈ ಮಂತ್ರ ಇದೆ. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಮಹಾರಾಜ ಕಾರ್ತವೀರ್ಯಾರ್ಜುನನೇ, ನನ್ನ ಕಳುವಾಗಿರೋ ವಸ್ತುಗಳು ಒಟ್ಟೋಗಿದೆ, ದುಡ್ಡು ಒಟ್ಟೋಗಿದೆ, ಅಥವಾ ಏನಾದ್ರು ಕಳ್ತನ ಆಗೋಗಿದೆ, ಕಳೆದೋಗಿದೆ ವಸ್ತುಗಳು, ಹಸು ಕಳೆದೋಯ್ತು, ಕರು ಕಳೆದೋಯ್ತು, ಅಥವಾ ಚೈನ್ ಕಳೆದೋಯ್ತು, ಮಾಂಗಲ್ಯ ಕಳೆದೋಯ್ತು, ದುಡ್ಡು ಕಳೆದೋಯ್ತು, ಇವೆಲ್ಲವನ್ನು ಕೂಡ ಕಳೆದೋದಾಗ ಈ ಕಾರ್ತವೀರ್ಯಾರ್ಜುನನ ಒಂದು ಮಂತ್ರ ಸ್ಮರಣೆ ಮಾಡಿಕೊಂಡು ಹೆಣ್ಣುಮಕ್ಳು ಹಿಂದಿನ ಕಾಲದಲ್ಲಿ ಸರಿಗೆ ಗಂಟು ಹಾಕೊಂಡು ಮಂತ್ರ ಹೇಳ್ಕೊತಾ ಇದ್ರು. ಅವಾಗ ಹೋಗಿರೋ ವಸ್ತುಗಳೆಲ್ಲ ಸಿಗ್ತಾ ಇತ್ತು, ಹೋಗಿರೋ ಹಸುಗಳು ವಾಪಸ್ ಬರ್ತಾ ಇತ್ತು. ಹೀಗೆ ಆ ಒಂದು ತಂತ್ರ ಪೂಜೆಯನ್ನ ನಾನು ಈ ಶುಕ್ರವಾರದಿಂದ ಈ ಒಂದು ನಮ್ಮ ದೇವಸ್ಥಾನದಲ್ಲಿ ಶುರು ಮಾಡ್ತಾ ಇದ್ದೀವಿ. ಈ ಶುಕ್ರವಾರದಿಂದ? ಹೌದು, ಮುಂದಿನ ಶುಕ್ರವಾರದಿಂದ ಸ್ಟಾರ್ಟ್ ಆಗ್ತಾ ಇದ್ವಿ. ಸೊ ಡೇಟ್ 22, 23 ಇರ್ಬೋದು. ಮುಂದಿನ ಶುಕ್ರವಾರದಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. 17, 18, 19, 20, 21, 22, 23ನೇ ತಾರೀಕು ಇರ್ಬೋದು. ಸೊ ಈ ಶುಕ್ರವಾರದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರತಿ ಶುಕ್ರವಾರನೂ ಇರುತ್ತೆ. ಸಾಧ್ಯವಾದವರು ಬಂದು ಈ ಕಾರ್ಯಕ್ರಮವನ್ನ ಮಾಡಿಸ್ಕೊಂಡು ಹೋಗ್ಬೋದು. ಈ ಶುಕ್ರವಾರ ಅದಾದ್ಮೇಲೆ ಶನಿವಾರ ದಿವಸ ವಿಶ್ವವಸು ಗಂಧರ್ವ ವಶೀಕರಣ ಪೂಜೆ ಮಾಡ್ತಾ ಇದೀವಿ. ಇದು ಗಂಡು ಮಕ್ಕಳಿಗೆ, ವಿಶೇಷವಾಗಿ ವಿವಾಹ ಆಗದೆ ಇರುವಂತಹ ಗಂಡು ಮಕ್ಕಳಿಗೆ. ಈಗಿನ ಕಾಲದಲ್ಲಿ ಎಲ್ಲ ಗಂಡು ಮಕ್ಕಳು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಎಷ್ಟೇ ದುಡಿತಾ ಇದ್ರೂ ಕೂಡ ಅವ್ರಿಗೆ ಸರಿಯಾಗಿರುವಂತಹ ಒಂದು ಬಾಳ ಸಂಗಾತಿ ಸಿಗ್ತಾ ಇಲ್ಲ. ಹಾಗಾಗಿ ತುಂಬಾ ಜನ ಪರಿತಪಿಸ್ತಾ ಇದ್ದಾರೆ. ನಾವು ಸುಮಾರು ಜನ ನೋಡ್ತಾ ಇರ್ತೀವಿ, ಇಲ್ಲಿ ತುಂಬಾ ಏಜ್ ಬಾರ್ ಆಗಿರೋರೆಲ್ಲ ಬಂದು ಪಾಪ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ. ಅಂತ ಒಂದು ಕ್ರಮವಾಗಿ ಪ್ರತಿ ಶನಿವಾರ ವಿಶ್ವವಸು ಗಂಧರ್ವ ವಶೀಕರಣವನ್ನ ಪೂಜೆಯನ್ನ ಮಾಡಿಸ್ತಾ ಇದೀವಿ. ಆ ಪೂಜೆಯನ್ನ ಸುಮಾರು ಜನ ಮಾಡಿಸ್ಕೊಂಡು ಹೋಗಿದ್ದಾರೆ. ಮಾಡಿಸ್ಕೊಂಡು ಹೋದವ್ರಿಗೆಲ್ಲನೂ 1 ತಿಂಗಳು, 1.5 ತಿಂಗಳು, 2 ತಿಂಗಳಷ್ಟೊತ್ತಿಗೆಲ್ಲ ಅವ್ರಿಗೆ ವಿವಾಹ ಸೆಟ್ ಆಗಿದೆ. ಇದೊಂದು ಕ್ರಿಯೆಯನ್ನ ಶನಿವಾರ ಮಾಡ್ತೀವಿ. ಇನ್ನು ಭಾನುವಾರ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತೆ ಕುಬೇರ ಲಕ್ಷ್ಮಿ ಹೋಮ, ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದೀವಿ. ಈ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮಾಡೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕನಸಿರುತ್ತೆ. ಒಬ್ರಿಗೆ ಮನೆ ಕಟ್ಟಬೇಕು ಅನ್ನೋ ಕನಸು, ಒಬ್ಬರಿಗೆ ವ್ಯಾಪಾರ ಆಗಬೇಕು ಅನ್ನೋ ಕನಸು, ಒಬ್ಬರಿಗೆ ಜೀವನ ಸಂಗಾತಿ ಚೆನ್ನಾಗಿರ್ಬೇಕು ಅನ್ನೋ ಕನಸು. ಈ ರೀತಿಯಾದಂತಹ ಕನಸುಗಳೆಲ್ಲ ನೆರವೇರುತ್ತೆ ಈ ಅಥರ್ವಣ ವೇದದಲ್ಲಿ ಬರೆದಿರುವಂತಹ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ. ಅದ್ರ ಜೊತೆಗೆ ಕೆಲವ್ರಿಗೆ ಏನೋ ಆಗುತ್ತೆ, ಸಾಲ ತಗೊಂಡಿರ್ತೀವಿ, EMIಗಳು ತಿಂಗಳು ಬಂತು ಅಂತ ಹೇಳಿದ್ರೆ ಎಷ್ಟೊಂದು EMIಗಳು ಆಗ್ತಾ ಇರ್ತವೆ. ಅದು ತೀರ್ತಾನೆ ಇರಲ್ಲ. ಏನು ಮಾಡಿದ್ರು ಕೂಡ ಕಷ್ಟ ಆಗ್ತಿದೆ. ಮನೆಯಲ್ಲಿ ಇರೋರೆಲ್ಲರೂ ಕೂಡ ಸಂಪಾದನೆ ಮಾಡ್ತಿದ್ವಿ, ಆದರೂ ಕೂಡ ಕಷ್ಟ ಆಗ್ತಿದೆ. ಇಂಥ ಕಷ್ಟ ಬಾಧೆಯಿಂದ ನಿವಾರಣೆಗೋಸ್ಕರ ಈ ಒಂದು ಆಧ್ಯಾತ್ಮಿಕವಾಗಿ ನಾವು ಮುನ್ನಕ್ಕೆ ಹೋಗುವಂಥದ್ದು, ಮತ್ತು ನಮ್ಮ ಕೆಲಸಗಳೆಲ್ಲವೂ ಕೂಡ ದಿಗ್ವಿಜಯ ಆಗಿ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಪಡ್ಕೊಳ್ಳೋದಕ್ಕೋಸ್ಕರ ಈ ಕುಬೇರನ ಒಂದು ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೂಡ ವಿಶೇಷವಾಗಿ ನಾವು ಕುಬೇರ ಮಹಾಲಕ್ಷ್ಮಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿದ್ವಿ. ಸೊ ಈ ಥರ ಹೋಮಗಳನ್ನೆಲ್ಲ ಪ್ರತಿ 3 ವಾರದಲ್ಲಿ 3 ದಿನವೂ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಕೂಡ ನಾವು ಹೋಮಗಳನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಚೈತನ್ಯ, ಆ ಎನರ್ಜಿ ಏನು ಮಾಡ್ತಿದೆ ಇಲ್ಲಿ ಸುತ್ತು ಕೂಡ ಪರಿಸರದಲ್ಲಿ ಇರೋದ್ರಿಂದ ಈ ಪರಿಸರದಲ್ಲೆಲ್ಲ ಕೂಡ ಆ ಶಕ್ತಿ ನಿಮಿತ್ತವಾಗಿ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂತ ಶಕ್ತಿಯಿಂದ ಏನಾಗ್ತಿದೆ, ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅವ್ರಿಗೆ ಏನೇ ನೆನ್ಸ್ಕೊಂಡು ಹೋದ್ರು ಕೂಡ ಅವ್ರಿಗೆ ಕೆಲಸಗಳಾಗೋಗ್ತಾ ಇದೆ. ಸೊ ಆ ರೀತಿಯಾಗಿ ಇಲ್ಲಿ ವಿಶೇಷವಾದಂತಹ ಶಕ್ತಿ ಇರುವಂತಹ ಒಂದು ಸಾನ್ನಿಧಾನ. ಮಹಾಲಕ್ಷ್ಮಿ ಇಲ್ಲಿ 365 ದಿವಸವೂ ಕೂಡ ಜಾಗೃತಾವಸ್ಥೆಯಲ್ಲಿದ್ದಾಳೆ. ಜಾಗೃತಾವಸ್ಥೆ ಅಂತ ಹೇಳಿದ್ರೆ ನಿಮಗೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ತಿರುಪತಿ, ಈ ಮಂತ್ರಾಲಯ, ಅಲ್ಲಿ ವೈಷ್ಣೋದೇವಿ, ಈ ರೀತಿಯಾದಂತಹ ದೇವಾಲಯಗಳಲ್ಲಿ 355 ದಿವಸ ಹೇಗೆ ಅದು ಜಾಗೃತವಾಗಿರುತ್ತೋ ಶಕ್ತಿ, ಆ ರೀತಿಯಲ್ಲಿ ಕೂಡ ಜಾಗೃತವಾಗ್ತಾ ಇದೆ. ಎಲ್ಲೆಲ್ಲಿಂದಲೂ ಜನಗಳು ಬರೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಒಬ್ಬ ಭಕ್ತಾದಿಗಳು, ನಮಗೆ ಗೊತ್ತಿಲ್ಲ, ತಮಿಳುನಾಡು ಪೇಪರಲ್ಲಿ ನಮ್ಮ ದೇವಸ್ಥಾನದ ಬಗ್ಗೆ ಹಾಕ್ಸಿದ್ದಾರೆ. ಅಲ್ಲಿಂದ ಯಾರೋ ತಮಿಳುನಾಡಿಂದ ಪೇಪರ್ ತಂದು ತೋರಿಸ್ತಾ ಇದ್ದಾರೆ, ನೋಡಿ ನಿಮ್ಮ ದೇವಸ್ಥಾನದ ಪೇಪರಲ್ಲಿ ಬಂದಿದೆ, ಅದಕ್ಕೆ ಹುಡ್ಕೊಂಡು ಬಂದಿದ್ದೀವಿ ಅಂತೇಳಿ ತಮಿಳುನಾಡಿಂದ ಕೂಡ ಹುಡ್ಕೊಂಡು ಜನಗಳು ಬಂದು, ಸೊ ಅವರು ಕೂಡ ಏನೇನೋ ಕೆಲಸಗಳು ಅಂದ್ಕೊಂಡು ಹೋಗಿ ಅವ್ರಿಗೂ ಸಿದ್ಧಿಯಾಗಿ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ. ಈ ದಿನ ಭಕ್ತಾದಿಗಳು ಜಾಸ್ತಿ ಆದಷ್ಟು ಒಳಿತುಗಳು ಜಾಸ್ತಿ ಆಗ್ತದೆ. ಖಂಡಿತ. ಅದು ಒಳಿತುಗಳು ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಹೋಮಗಳು ಪ್ರತಿದಿನ ನಾವು ಏನಾದರೂ ಒಂದು ಹೋಮಗಳು ಮಾಡ್ತಾನೆ ಇರ್ತೀವಿ. ಅದರಲ್ಲೂ
ಈ ಅಥರ್ವಣ ವೇದದಲ್ಲಿ ಬರೆದಿರುವಂತಹ ಲಕ್ಷ್ಮೀನಾರಾಯಣ ಹೃದಯ, ಇದಕ್ಕೆ ತುಂಬಾ ಶಕ್ತಿ ಇರುವಂತಹ ಅದು ಲಕ್ಷ್ಮೀನಾರಾಯಣ ಹೃದಯ. ಸಾಮಾನ್ಯವಾಗಿ ನೋಡುವಂತ ನೋಟಗರಿಗೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡುವಂತ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ಇಲ್ಲ ಅಂದ್ರೆ ಕೂಡ ಈಗೇನಿಲ್ಲ, ಎಲ್ಲರ ಕೈನಲ್ಲೂ ಮೊಬೈಲ್ಸ್ ಇರುತ್ತೆ, ಯಾರು ಬೇಕಾದ್ರೂ ಆ ಲಕ್ಷ್ಮೀನಾರಾಯಣ ಹೃದಯದ ಬಗ್ಗೆ ವಿಚಾರಣೆ ಮಾಡಬಹುದು. ಸೊ ವಿಶೇಷವಾಗಿ ಆ ಒಂದು ಪದಾರ್ಥಗಳನ್ನೆಲ್ಲ ಹಾಕಿ ಹೋಮ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಆ ಜಾಗೃತ ಅವಸ್ಥೆಗೆ ಬಂದ್ಬಿಡುತ್ತೆ ದೇವತೆಗಳು. ಆ ಜಾಗೃತಾವಸ್ಥೆಯಲ್ಲಿ ಬಂದಾಗ ಏನಾಗುತ್ತೆ, ನಾನು ಎದ್ದಿದ್ದೀನಿ, ಇವಾಗ ಮಲ್ಕೊಂಡಿಲ್ಲ, ನಾನು ಎದ್ದಿದ್ದೀನಿ. ಎದ್ದಾಗ ನೀವು ನನ್ನ ಏನೇ ಕ್ವಶನ್ ಕೇಳಿದ್ರು ಕೂಡ ನಾನು ನಿಮ್ಗೆ ಆನ್ಸರ್ ಮಾಡ್ಬೋದು, ನಾನು ಏನು ಕೇಳಿದ್ರು ಕೂಡ ನಾನು ನಿಮ್ಗೆ ಏನು ಅದನ್ನ ಕೊಡ್ಬೋದು ಅಲ್ವಾ. ಅದೇ ಥರನೇ ದೇವತೆಗಳು ಅಷ್ಟೇ, ಇಲ್ಲಿರುವಂತಹ ಕುಬೇರ ಮಹಾಲಕ್ಷ್ಮಿ ಜಾಗೃತಾವಸ್ಥೆಗೆ ಬಂದಾಗಿದೆ. ಜಾಗೃತಾವಸ್ಥೆಯಲ್ಲಿ ಬಂದಾಗಿದ ತಕ್ಷಣ ನೀವೇನಾದ್ರೂ ಕೇಳ್ಕೊಳ್ಳಿ, ಮನಸ್ಸಿನಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದು ನಿಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ. ಈಗ ಹೋಮ ಮಾಡಿಸೋದ್ರಿಂದ, ಈಗ ನೀವು ಭಾನುವಾರ ದಿನ ಹೋಮ ಕುಬೇರ ಯಾವುದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿದ್ರಿ. ಅಂದ್ರೆ ನಾವ್ ಯಾರಿಗಾದರೂ ಋಣಭಾರ ಅಥವಾ ನಮ್ಗೆ ಯಾರು ಋಣ ಕೊಡ್ಬೇಕಂದ್ರೆ ತುಂಬಾ ಜನ ಸಾಲ ಕೊಟ್ಟು ಸಾಲ ಪಡ್ಕೊಳಕ್ಕಾಗಲ್ಲ, ಕೇಳಿದ್ರು ಸಿಗ್ತಾ ಇರಲ್ಲ. ಅಂಥವ್ರು ಬಂದು ಇಲ್ಲಿ ಹೋಮ ಮಾಡಿಸೋದ್ರಿಂದ ಅವ್ರ ಸಾಲ ವಾಪಸ್ ಬರುತ್ತೆ. ಅಥವಾ ಮನುಷ್ಯನಿಗೆ ಜೀವನ ಪೂರ್ತಿ ಸಾಲ ಮಾಡ್ತಾ ಇರ್ತಾನೆ, ಅದರಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಇಲ್ಲಿ ಹೋಮ ಮಾಡಿಸೋದ್ರಿಂದ ದಿನೇ ದಿನ ಅದು ಸಾಲವು ಕೂಡ ಸಾಲದಿಂದ ಮುಕ್ತಿ ಆಗ್ತಾನೆ. ಇದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ. ಹೌದು. ಮತ್ತೆ ಸರ್, ಈಗ ಎಲ್ಲ ಕಡೆ ಈ ಕರುಂಗಲಿ ಮಾಲ ಕೊಡ್ತಾರೆ, ಆದ್ರೆ ನಿಮ್ಮಲ್ಲಿ ಏನು ವಿಶೇಷ ಸರ್? ನೋಡಿ, ನಾವು ಪ್ರತಿ ಭಾನುವಾರ ಮಾಡಿಸುವಂತ ಪೂಜೆನಲ್ಲೂ ಕೂಡ ಈ ಕರುಂಗುಲಿ ಮಾಲೆ ಇಟ್ಟು ಪ್ರಸಾದವಾಗಿ ಅವ್ರಿಗೆ ಕೊಡ್ತಿದೀವಿ, ಆಶೀರ್ವಾದ ಮಾಡಿ. ಆದ್ರೆ ಈ ಕರುಂಗುಲಿ ಮಾಲೆ ವಿಶೇಷವಾಗಿ ಏನು ಅಂತಂದ್ರೆ, ಎಲ್ಲಾ ಕಡೆ ನಿಮ್ಗೆ ನೋಡ್ತಾ ಇದ್ದೀರಾ, ಇಲ್ಲಿ ಆನ್ಲೈನ್ ಅಲ್ಲಿ ಸಿಕ್ಕತ್ತೆ, ಪೋಸ್ಟಲ್ ಕಳಿಸ್ತಾರೆ, ಎಲ್ಲಾ ಕಡೆ ಪೋಸ್ಟಲ್ ಸಿಕ್ಕತ್ತೆ, ಎಲ್ಲರೂ ಕೂಡ ರೋಡ್ ಸೈಡ್ ಅಲ್ಲಿ ಮಾಡ್ತಿದ್ದಾರೆ, ಅಂಗಡಿಯಲ್ಲಿ ಮಾಡ್ತಾ ಇದಾರೆ, ಎಲ್ಲಾ ಕಡೆನೂ ಸಿಗ್ತಾ ಇದೆ. ನಿಮಗೆ ಗೊತ್ತಿರೋ ಹಂಗೆ ನಮ್ಮಲ್ಲಿ ಏನ್ ವಿಶೇಷ ಅಂತಂದ್ರೆ, ನಾವು ಇದನ್ನ ಡೈರೆಕ್ಟ್ ಆಗಿ ಫ್ಯಾಕ್ಟರಿಯಿಂದನೇ ಖರೀದಿ ಮಾಡಿ, ಅಲ್ಲಿಂದ ಬಂದಿದ ತಕ್ಷಣ ಒರಿಜಿನಲ್ ಇಲ್ವಾ ಅಂತ ಚೆಕ್ ಮಾಡಿ, ಅದಾದ್ಮೇಲೆ ಏನ್ ಮಾಡ್ತೀವಿ, ತಂದು ಅದಕ್ಕೆ ಗೋಮೂತ್ರಾದಿಗಳಿಂದ ಪಂಚಗವ್ಯದಿಂದ ಶುದ್ಧೀಕರಣ ಮಾಡ್ತೀವಿ. ಮೊದಲನೇದಾಗಿ ಶುದ್ಧೀಕರಣ. ಕಾರಣ ಏನು ಅಂದ್ರೆ, ಇದು ಡಿವೈನ್ ಪವರ್. ಏನ್ ಡಿವೈನ್ ಪವರ್, ಯಾರ ಶಕ್ತಿ ಇದ್ರಲ್ಲಿ ಇದೆ ಅಂತಂದ್ರೆ, ಇದರಲ್ಲಿ ಕುಜನ ಶಕ್ತಿ ಇದೆ. ಮಂಗಳ, ಕುಜ, ಅಂಗಾರಕ ಅಂತೇಳಿ ಏನು ನವಗ್ರಹದಲ್ಲಿ ಕರಿತೀವಿ, ಅವನ ಶಕ್ತಿ ಇದರಲ್ಲಿದೆ. ಅವನನ್ನ ಗ್ರಹಗಳಲ್ಲಿ ದಂಡನಾಯಕ ಅಂತ ಕರೀತಾರೆ. ಅಂದ್ರೆ ಅವನು ಆರ್ಮಿ ಚೀಫ್ ಅವನು ಅಂತ. ಆರ್ಮಿ ಚೀಫ್ ನಮ್ಮ ದೇಹದಲ್ಲಿ ಎಲ್ಲಿರ್ತಾನೆ ಅಂತಂದ್ರೆ, ನಮ್ಮ ಕೋಪದಲ್ಲಿರ್ತಾನೆ. ಮನುಷ್ಯನ ಕೋಪ, ಈಗೋ, ದುರಹಂಕಾರ, ನಮ್ಮ ದೇಹದಲ್ಲಿ ಹರಿಯುವಂತಹ ರಕ್ತ, ಈ ರಕ್ತದಲ್ಲಿ ಕೂಡ ಈ ಕುಜನ ಒಂದು ಪ್ರಭಾವ ಇರುತ್ತೆ. ಸೊ ಇವನೇನ್ ಮಾಡ್ತಾನೆ ಅಂತಂದ್ರೆ, ಈ ಕುಜನ ಒಂದು ಪ್ರಭಾವದಿಂದ ಮನುಷ್ಯನಿಗೆ ವಾಗ್ ದೋಷ ಬರುತ್ತೆ, ಮಾತಿನಲ್ಲಿ ದೋಷ. ಇವಾಗ ನಾವು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡ್ಬಿಟ್ಟಿರ್ತೀವಿ. ಆ ರೀತಿ ಆದಾಗ ಏನಾಗುತ್ತೆ, ನಮಗೆ ಮಾತಿನಿಂದ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಜಗಳಗಳಿಂದ ಮನಸ್ತಾಪಗಳು ಬರುತ್ತೆ, ಮನಸ್ತಾಪಗಳಿಂದ ದ್ವೇಷೋತ್ಪತ್ತಿ ಆಗುತ್ತೆ, ದ್ವೇಷದಿಂದ ಏನೇನಕ್ಕೋ ತಿರುಗ್ತಾ ಇರುತ್ತೆ. ಅದ್ರ ಜೊತೆಗೆ ಯೋಚನೆ ಮಾಡ್ತೀವಿ, ಅನಾರೋಗ್ಯ ಬರುತ್ತೆ. ದುಡ್ಡು, ಇವಾಗ ಯೋಚನೆ ಜಾಸ್ತಿ ಆಯಿತು ಅಂತ ಏನು ಮಾಡ್ತೀವಿ, ಕೆಲ್ಸಕ್ಕೆ ಹೋಗಲ್ಲ, ಮನೇಲಿರ್ತೀವಿ. ಅಲ್ಲಿಂದ ಏನಾಗುತ್ತೆ, ಆರ್ಥಿಕ ಸಂಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಈಗ ನಮಗೆ ಋಣಬಾಧೆ, ಸಾಲ ಮಾಡಿಬಿಟ್ಟಿದ್ದೀವಿ, ಸಿಕ್ಕಿದ ಕಡೆ ಎಲ್ಲ ಸಾಲ ಸಿಕ್ಕಿದೆ ಅಂತೇಳಿ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ತೀರ್ಸೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ? ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅಡಚಣೆಗಳು, ಕೆಲಸಗಳಾಗ್ತಾ ಇಲ್ಲ, ವಿಘ್ನ ಆಗ್ತಿದೆ ಕೆಲಸಗಳಲ್ಲೆಲ್ಲ. ಮತ್ತು ಕೆಲವರಿಗೆ ಕಣ್ಣು ದೃಷ್ಟಿ, ಬೇರೆಯವರು ನೋಡಿದ್ರೆ ಇವನು ಬೆಳೆದ್ಬಿಟ್ಟ, ಅವನು ಚೆನ್ನಾಗಾಗ್ಬಿಟ್ಟ, ಇವನು ಹಂಗಾಗ್ಬಿಟ್ಟ, ಹಿಂಗಾಗ್ಬಿಟ್ನಲ್ಲ ಅಂತೇಳಿ ಕಣ್ಣು ದೃಷ್ಟಿ ಆಗ್ತೀವಿ. ಮನುಷ್ಯನ ದೃಷ್ಟಿ 108 ರೀತಿ ಇರುತ್ತಂತೆ. ಯಾಕೆ ಅಂದರೆ, ಒಬ್ಬೊಬ್ಬನ ದೃಷ್ಟಿ ಒಂದೊಂಥರ. ಒಬ್ಬ ಕಾಮ ದೃಷ್ಟಿಯಿಂದ ನೋಡ್ಬೋದು, ಒಬ್ಬ ಲೋಭ ದೃಷ್ಟಿಯಿಂದ ನೋಡ್ಬೋದು, ಒಬ್ಬ ದೀನವಾಗಿ ನೋಡ್ಬೋದು, ಒಬ್ಬ ಅಳುಮುಖವಾಗಿ ನೋಡ್ಬೋದು. ಹೀಗೆ ನೋಡಿ, ನಾನಾ ರೀತಿಯಾಗಿ ದೃಷ್ಟಿಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಇಂಥ ದೃಷ್ಟಿ ದೋಷದಿಂದ ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ, ನಮ್ಮ ಹಾರ ಅಂತಿರುತ್ತೆ ದೇಹದೊಳಗಡೆ, ಹಾರ ವೀಕ್ ಆಗುತ್ತೆ. ಯಾವಾಗ ಹಾರ ವೀಕ್ ಆಗುತ್ತೋ ಅವಾಗ ದುಡ್ಡಿಗೆ ಸಮಸ್ಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ. ಅನಾರೋಗ್ಯ ಬಂತು ಅಂತಂದರೆ ದುಡ್ಡೆಲ್ಲ ಪೋಲಾಗುತ್ತೆ. ಹಾಗಾಗಿ ಅದನ್ನೆಲ್ಲವೂ ಕೂಡ ರಕ್ಷಣೆ ಮಾಡುವಂಥದ್ದು ಈ ಒಂದು ಕರುಂಗುಲಿ ಮಾಲ. ಇಲ್ಲಿ ನಾವು ತಂದು ದಂಡನಾಯಕನಾದಂತಹ ಕುಜನ ಅಂಶವಾಗಿರುವಂತಹ ವಾರಾಹಿ ಹತ್ರ ಇಡ್ತೀವಿ. ಫಸ್ಟು ಪಾತಾಳ ವಾರಾಹಿ ಅಲ್ಲಿಟ್ಟು ಆಕೆಯಲ್ಲಿ ಅರ್ಚನೆ, ಪೂಜೆ, ಪುನಸ್ಕಾರಗಳೆಲ್ಲ ಮಾಡಿ. ವಾರಾಹಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನಮ್ದೇ ಫಸ್ಟ್ ಇರೋದೇ ನಮ್ಮ ದೇವಸ್ಥಾನದಲ್ಲಿ. ಅದು ನಾವು ಅಂತ ಹೇಳ್ಕೊಳ್ಳೋಕೆ ಗರ್ವ ಪಡ್ತೀವಿ. ಒಂದು ಕಾರಣ. ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಅಮ್ಮನವರೇ ನಮಗೆ ಸ್ವಪ್ನ ದರ್ಶನವಾಗಿ ಸ್ವಪ್ನದಲ್ಲಿ ಬಂದು ಹೇಳಿದ್ರು, ನಾನು ಇಲ್ಲಿದ್ದೀನಿ, ನನಗೆ ಗುಡಿ ಕಟ್ಟಿ ಅಂತ ಹೇಳಿದ ಮೇಲೆ ನಾವು ಕಟ್ಟಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಸ್ವಪ್ನವಾರಾಹಿ ಅಂತಿದ್ದಾಳೆ. ಆ ಸ್ವಪ್ನವಾರಾಹಿ ಹತ್ರ ಇಟ್ಟು ಈ ಒಂದು ಕರುಂಗುಲಿ ಮಾಲೆಯನ್ನ ಎನರ್ಜೈಸ್ ಮಾಡ್ತೀವಿ. ಫಸ್ಟ್ ಇದಕ್ಕೆ ಶಕ್ತಿ ತುಂಬ್ತೀವಿ. ಯಾಕೆಂದ್ರೆ ಆ ಫ್ಯಾಕ್ಟ್ರಿಯಿಂದ ಬಂದಾಗ ಇದೊಂದು ಬೀಡ್ಸು, ಮರದಿಂದ ಕಿತ್ತಿದ್ದಾರೆ, ಅದನ್ನ ಬೀಡ್ಸ್ ತರ ಮಾಡಿದರೆ ನಮಗೆ ಕೊಟ್ಟಿದ್ದಾರೆ, ಪೋಣಿಸ್ಬಿಟ್ಟು ಮಾಲೆ ಆಗಿದೆ ಅಷ್ಟೇ. ಮಾಲೆಗೆ ಏನಿದೆ ಶಕ್ತಿ? ಏನು ಶಕ್ತಿನೂ ಇರಲ್ಲ. ಇದನ್ನು ತಗೊಂಬಂದು ನಾವು ಎನರ್ಜಿ ಮಾಡಿ ಅಲ್ಲಿಂದ ತಂದು ಮಹಾಲಕ್ಷ್ಮಿ ಹತ್ರ ಇಟ್ಟು, ಮಹಾಲಕ್ಷ್ಮಿಗೆ ಏನೇನು ಅರ್ಚನೆ, ಪೂಜೆ, ಅಲಂಕಾರ ಏನೇನು ಮಾಡ್ಬೇಕು ಎಲ್ಲವನ್ನೂ ಕೂಡ ಆಕೆಯ ಒಂದು ಸನ್ನಿಧಾನದಲ್ಲಿ, ಆಕೆಯ ಒಂದು
ಸಮ್ಮುಖದಲ್ಲಿ ಈ ಒಂದು ಮಾಲೆಗೆ ಏನೇನು ಮಾಡಬೇಕು ಅದೆಲ್ಲ ಪ್ರೊಸೀಜರ್ ಪೂಜೆ ಮಾಡಿ ಅದಾದಮೇಲೆ ನಾವು ಕೌಂಟ್ರ್ ಕಳಿಸ್ತೀವಿ. ಕೌಂಟ್ರಿಂದ ತೊಗೊಂಡ ಮೇಲೆ ತಿರುಗಿ ಅವ್ರ ಹೆಸರಲ್ಲಿ ಯಾರು ತಗೋತಾರೋ ಪರ್ಚೇಸ್ ಮಾಡ್ತಾರೋ ಅವ್ರ ಹೆಸರಲ್ಲಿ ವಿಶೇಷವಾಗಿ ಅರ್ಚನೆ. ನೀವು ನಮ್ಮಲ್ಲಿ ಸಂಕಲ್ಪ ಕೇಳಬೇಕು. ಸಂಕಲ್ಪ ಮಿನಿಮಮ್ ಅಂತ ಹೇಳಿದ್ರೇನು 10 ನಿಮಿಷ ನಾವು ಸಂಕಲ್ಪ ಮಾಡಿಸ್ತೀವಿ. ಬಂದಂಥ ಪ್ರತಿಯೊಬ್ಬರ ಕೈಲೂ ನಾವು ಸಂಕಲ್ಪ ಹೇಳಿಸ್ತೀವಿ. ಕಾರಣ ಏನು ಅಂತಂದ್ರೆ ಬೇರೆ ದೇವಸ್ಥಾನಗಳಿಗೆ ಹೇಳ್ಬೋದು, ಅವರೇ ಸಂಕಲ್ಪ ಮಾಡ್ಕೋತಾರೆ, 2 ನಿಮಿಷದಲ್ಲಿ ಕಳಿಸ್ಬಿಡ್ತಾರೆ, ಹೋಗಿ ಹೋಗಿ ಆಯ್ತು ಅಂತ. ಆದರೆ ನಾವು ಆ ಥರ ಮಾಡಲ್ಲ. ಕಾರಣ ಬಂದಂಥವ್ರು ದೂರದಿಂದ ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಅವರವರು ನಾನಾ ರೀತಿಯಾದಂತಹ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನೆಲ್ಲ ಕೂಡ ನಾವು ಸಂಕಲ್ಪ ಅಂದರೆ ದೇವಿ ಹತ್ರ ನಿವೇದನೆ ಮಾಡ್ಕೊಳ್ಳೋದು, ಇನ್ನೇನು ಬೇರೆ ಎಲ್ಲ ನಿವೇದನೆ. ನನಗೆ ಈ ಥರ ಎಲ್ಲ ಸಮಸ್ಯೆಗಳಿದೆ, ನಾನು ಇಲ್ಲಿಗೆ ಬಂದಿದ್ದೀನಿ, ನನ್ನನ್ನು ಕಾಪಾಡು, ನನ್ನ ರಕ್ಷಣೆ ಮಾಡು ಭಗವತಿ ಅಂತೇಳಿ ಆ ಒಂದು ವಾಕ್ಯವನ್ನು ಅವ್ರ ಕೈಲಿ ಹೇಳಿಸಿ ಪೂಜೆ ಮಾಡಿಸಿ, ಈ ಮಾಲೆಗೂ ಕೂಡ ಪೂಜೆ ಮಾಡಿ ವಿಶೇಷವಾದಂತಹ ಹೋಮದಲ್ಲಿ ಕೂತು, ಆ ಹೋಮದಲ್ಲೂ ಕೂಡ ನಿಮಗಾಗಲೇ ಬೆಳಿಗ್ಗೆ ನಾವಿಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಾಡಿದಾಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ವಿಶೇಷವಾದಂತಹ ಅರ್ಚನೆ ಹೋಮ ಅವೆಲ್ಲ ಮಾಡಿ ಅವ್ರಿಗೆ ಕೊಡ್ತಿದ್ದೀವಿ. ನೀವು ಆನ್ಲೈನಲ್ಲಿ ತಗೊಂಡಾಗ ಏನಾಗುತ್ತೆ, ಆನ್ಲೈನಲ್ಲಿ ಎಲ್ಲೋ ಫ್ಯಾಕ್ಟ್ರಿಯಿಂದ ಬರುತ್ತೆ, ಪ್ಯಾಕ್ ಮಾಡ್ತಾರೆ, ನಿಮಗೆ ಕೊಡ್ತಾರೆ ಅಷ್ಟೇ. ಅವ್ರು ಹೇಳ್ಬೋದು, 100 ಹೇಳ್ಬೋದು. ಇಲ್ಲಿ ನೀವು ಕಣ್ಣಲ್ಲಿ ನೋಡ್ಬೋದು, ನಿಮ್ ಮುಂದೆನೆ ಮಾಡ್ಕೊಡ್ತೀರಾ? ಖಂಡಿತವಾಗಿ ಕಣ್ಣಲ್ಲಿ ನೋಡಿ ಆಮೇಲೆ ಪರೀಕ್ಷೆ ಮಾಡಿ ತಗೊಂಡು ಹೋಗ್ಬೋದು. ನೀವು ಅದು ತಗೊಂಡಿರೋ ಎಷ್ಟೋ ಜನ ಬದುಕಲ್ಲಿ ಸಾವಿರಾರು ಜನಕ್ಕೆ ಇದು ಒಳಿತನ್ನು ಕಂಡಿದೆ. ನೀವು ನಂಬೋದಿಲ್ಲ, ಎಲ್ಲೆಲ್ಲಿಂದನೋ ಈ ಬಿಜಾಪುರ, ಗುಲ್ಬರ್ಗ, ದಾವಣಗೆರೆ, ಇವತ್ತು ದಾವಣಗೆರೆಯಿಂದ ಬಂದಿದ್ರು, ಅಥಣಿಯಿಂದ ಬಂದಿದ್ರು. ಇವತ್ತು ಅಥಣಿ ನಮ್ಮ ಮಂತ್ರಾಲಯದ ಹತ್ರ ಇರುವಂಥ ಅಥಣಿ, ಅಲ್ಲಿಂದ ಕೂಡ ಬಂದು ಇವತ್ತು ಪೂಜೆ ಹೋಮ ಎಲ್ಲ ಮಾಡಿಸಿ ಮಾಲೆ ತೊಗೊಂಡೋದ್ರು. ಯಾಕೆ ನಾನು ಈ ರೀತಿ ಗರ್ವವಾಗಿ ಹೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕೊಡುವಂತಹ ಪದಾರ್ಥ ಅಷ್ಟು ನಾಣ್ಯವಾಗಿರುತ್ತೆ. ಮತ್ತು ಅದಕ್ಕೆ ಎನರ್ಜಿ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಅವ್ರು ಹಾಕೊಂಡಿದ್ದ ತಕ್ಷಣನೇ, ನಾನು ಹೇಳ್ತೀನಿ ಅವ್ರಿಗೆ, ಹಾಕೊಂಡಿದ್ದ ತಕ್ಷಣ ಈ ಕ್ಷಣದಿಂದ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ ಆ ರೀತಿ ಆಗಿದೆ, ಅನುಕೂಲ ಆಗಿದೆ, ಆಗ್ತಾನೂ ಇದೆ. ಅಂದ್ರೆ ಈ ಸೆಲೆಬ್ರಿಟಿಗಳು ದೊಡ್ಡ ರಾಜಕಾರಣಿಗಳು ಬಳಸೋಕೆ ಶುರು ಮಾಡಿದ್ರೆ ಎಲ್ಲರೂ ಶುರು ಮಾಡ್ಬಿಟ್ರು. ಹೌದು. ಆದ್ರೆ ಅವ್ರು ಎಲ್ಲಿ ತಗೋಬತ್ತಾ ಅವ್ರು ಹಾಕತ್ತಾರ ಅಂದ್ರೆ ನೀವ್ ಹೇಳ್ದಂಗೆ ದೊಡ್ಡ ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸಿ ಹಾಕ್ಸ್ಕೊತಾರೆ. ಹೌದು. ಆದ್ರೆ ಈ ತುಂಬಾ ಜನ ಪಾಪ ಗೊತ್ತಿಲ್ಲದೆ ಇರುವಂತ ಯುವತಿಯರು ಎಲ್ಲೋ ಪೋಸ್ಟ್ ಅಲ್ಲಿ ಕೊರಿಯರ್ ಮುಖಾಂತರ ನೀವ್ ಹೇಳ್ದಂಗೆ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಮಾಡೋದ್ರಿಂದ ಅದು ಯೂಸ್ ಇಲ್ಲ. ಖಂಡಿತ ಹೆಂಗಾಗುತ್ತೆ ಸರ್, ಇವಾಗ ಒಂದು ಶೋಕೇಸಲ್ಲಿ ಇರೋ ಪೀಸ್ ತಗೊಂಡ್ಬಂದ್ವಿ, ಮೈ ಮೇಲೆ ಹಾಕೊಂಡ್ವಿ, ಅದಕ್ಕೇನು ಶೋಕೇಸಲ್ಲಿ ಇದ್ರು ಅದೇ ಶಕ್ತಿನೇ, ಮೈ ಮೇಲೆ ಹಾಕೊಂಡ್ರು ಅದೇ ಅಲ್ವಾ? ಅದ್ರಲ್ಲಿ ಏನ್ ಬಂತು, ಎನರ್ಜಿ ಹೆಂಗ್ ಬಂತು, ಅದಕ್ಕೆ ಉಪಯೋಗ ಏನ್ ಬಂತು? ಬಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ ಮಾಡಿ ಇದ್ ಮಾಡಿವಿ, ಈ ಶಕ್ತಿ ಅದೇ ಅಂತಾರೆ. ಆದ್ರೆ ಇಲ್ಲಿ ಬಂದ್ರೆ ನೇರವಾಗಿ ನೀವು ಇಲ್ಲೇ ಮಾಡ್ಕೋಬಹುದು. ಖಂಡಿತ. ಅಲ್ಲಿ ವ್ಯಾಪಾರಂ ದ್ರೋಹ ಚಿಂತನಂ ಅಂತೇಳಿ ಒಂದು ಮಾತೇ ಇದೆ. ವ್ಯಾಪಾರ ಮಾಡೋರು ದ್ರೋಹ ಮಾಡದೇ ಇರ್ತಾರ ಅಲ್ವಾ? ಇಲ್ಲಿ ನಾವು ದೇವತೆ ಮುಂದೆ ಇಟ್ಟು ಡಿವೈನ್ ಪವರ್ ಆಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಅದ್ರಲ್ಲಿ ತುಂಬಿ ಕೊಡ್ತಾ ಇದೀವಿ. ಬಂದು ಅವರು ಪರೀಕ್ಷೆ ಮಾಡಿ ತಗೊಂಡು ಹೋಗ್ಬೋದು. ಸೊ ನಮ್ದೇನು ಯಾವುದೇ ರೀತಿಯಾದಂತ ನಾವು ಮಾರ್ಕೆಟಿಂಗು ಕೂಡ ಮಾಡ್ತಿಲ್ಲ ಯಾರಿಗೂ. ಸೊ ಯಾರು ತಗೊಳ್ಳಿ, ನೀವು ಹಾಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಯಾರಿಗೂ ಮಾರ್ಕೆಟ್ ಕೂಡ ಮಾಡ್ತಾ ಇಲ್ಲ. ಈ ಹೋಮ ಮಾಡಿಸ್ತವ್ರಿಗೆ ಇದನ್ನು ಕೊಡ್ತೀರಿ? ಖಂಡಿತ ಕೊಡ್ತೀವಿ. ಅದಕ್ಕೆ ತುಂಬಾ ಜನ ಬಂದು 1, 2, 3 ತಗೊಂಡು ಹೋಗ್ತಾರೆ ಮನೆಗೆ. ಹೌದು ಸರ್, ತಗೊಂಡೋಗ್ತಾರೆ. ಅವ್ರಿಗೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ತಗೊಂಡು ಹೋಗ್ತಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದಾಗಿದೆ. ಮೈನ್ ಆಗಿ ಏನಾಗುತ್ತೆ, ಪೀಸ್ ಆಫ್ ಮೈಂಡು, ಮತ್ತೆ ನರದೋಷಗಳನ್ನ ಪರಿಹಾರ ಮಾಡುತ್ತೆ. ರಕ್ತ ದೋಷಗಳೇನಿದೆ, BP, ಶುಗರ್, ಈ ರೀತಿಯಾದಂತಹ ದೋಷಗಳನ್ನ ಇದು ಪರಿಹಾರ ಮಾಡ್ತಾ ಇದೆ ಸರ್. ಆಮೇಲೆ ಮತ್ತೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಏನಂತಂದ್ರೆ, ಈ ಬನ್ನೇರುಘಟ್ಟದ ಬೆಟ್ಟದ ಮೇಲಿರೋ ಈ ದೇವಸ್ಥಾನದಲ್ಲಿ ಬರುವಂತ ಭಕ್ತಾದಿ ಎಲ್ಲರೂ ಕೂಡ ಭೂರಿ ಭೋಜನ, ಸಾತ್ವಿಕ ಊಟ ಕೊಡ್ತಾ ಇದಾರೆ ಅಂತ ಕೇಳಿದ್ವಿ. ಖಂಡಿತ ಹೌದು. ಅದು ಯಾವಾಗ್ಲೂ ಇರ್ತದೆ ಸರ್? ಹೌದು. ನಾವು ದೇವಸ್ಥಾನ 4 ದಿವಸ ಓಪನ್ ಮಾಡ್ತೀವಿ. ಶುಕ್ರವಾರ, ಶನಿವಾರ, ಭಾನುವಾರ, ಮಂಗಳವಾರ, ಇಷ್ಟು ದಿನಗಳಲ್ಲಿ ನಾವು ಬಂದಂತ ಭಕ್ತಾದಿಗಳಿಗೆ ಮಧ್ಯಾಹ್ನ 12:30 3:30, 4 ಗಂಟೆ ತನಕ ಆಹಾರವನ್ನ ಕೊಡ್ತಾ ಇದೀವಿ. ಕಜ್ಜಾಯದ ಊಟ, ಹೋಳಿಗೆ ಊಟ ಒಂದೊಂದ್ ದಿವಸ ಒಂದೊಂದು ರೀತಿ ಕೊಡ್ತೀವಿ ಸರ್. ಒಂದೇ ಸತಿನೇ ನಾವು ಕಜ್ಜಾಯ, ಬರೀ ಕಜ್ಜಾಯ, ಬರೀ ಹೋಳಿಗೆ, ಬರೀ ಲಾಡು, ಬರೀ ಸ್ವೀಟ್ ಇದನ್ನ ಕೊಡೋದಿಲ್ಲ. ಒಂದೊಂದ್ ದಿವಸ ಒಂದೊಂದು ರೀತಿಯಾದಂತಹ ಭಕ್ಷ್ಯಗಳನ್ನ ಕೊಡ್ತೀವಿ. 4 ದಿನನೂ ವಿಶೇಷ ಇರುತ್ತೆ. 4 ದಿನ ಏನಾದ್ರೂ ಒಂದು ಮಾಡ್ತೀವಿ. 4-5 ತರ ಐಟಮ್ ಇರುತ್ತೆ. ಇವತ್ತು ಏನೇನಿತ್ತು ಸರ್? ಇವತ್ತು ಹುಳಿ ಸಾರು, ಚಿತ್ರಾನ್ನ, ಪಾಯಸ, ಮಾವಿನಕಾಯಿ ಚಿತ್ರಾನ್ನ, ಸ್ಪೆಷಲ್ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಆ ಸೀಸನ್ ಅಲ್ಲಿ ಏನಿರುತ್ತೋ ಸಬ್ಬಕ್ಕಿ ಪಾಯಸ, ಲಾಡು, ಇಷ್ಟೆಲ್ಲ ಇತ್ತು. ಹೌದು. ಉಪ್ಪಿನಕಾಯಿ, ಉಪ್ಪು, ಲಾಡು, ಮಜ್ಜಿಗೆ. ಬಿಸಿಲುಗಾಲ ಅಲ್ಲ ನೋಡಿ, ಬಿಸಿಲುಗಾಲ ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಇದಕ್ಕೆ ಯಾವ್ದೇ ರೀತಿ ದುಡ್ಡು ಇಲ್ಲ. ನಾವ್ ಯಾರ ಹತ್ರ ಏನೂ ತಗೊಳ್ಳೋದಿಲ್ಲ. ಅವ್ರ ಪೂಜೆ ಮಾಡಿಸ್ಲಿ ಬಿಡ್ಲಿ, ಬಂದ್ ನಿಂತು ಹೋದ ಯಾರಿಗೆ ಆದ್ರೂ ಪ್ರಸಾದ ಹೊಟ್ಟೆ ತುಂಬ ಕೊಡ್ತಾರೆ. ಹೊಟ್ಟೆ ತುಂಬ. ಓಕೆ ಸರ್, ಖಂಡಿತ ಕೊಡ್ತಾ ಇದೀವಿ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೊಡ್ತಾ ಇದೀವಿ. ಸೊ ನಾವು ಕೆಲವೆಲ್ಲ ಮಾಡ್ತಿದ್ವಿ. ಜನಗಳು ಕೂಡ, ಬಂದವರು ಕೂಡ ಕೆಲವರು ಅಕ್ಕಿ ಮೂಟೆ ತಂದ್ಕೊಡ್ತಾರೆ, ತರಕಾರಿಗಳು ತಂದ್ಕೊಡ್ತಾರೆ. ಜನಗಳನ್ನು ಸಹಕಾರವಾಗಿ ಕೊಡ್ತಿದ್ದಾರೆ. ಸೊ ಯಾಕೆಂದ್ರೆ ತಂದ್ಕೊಟ್ಟಾಗ ನಾವು ತಗೊಂಡು ಇಲ್ಲ ಅಂತ ಹೇಳ್ಬಾರ್ದು. ಹಾಗಾಗಿ ಜನಗಳ ಒಂದು ಸಹಕಾರವು ನಮಗಿದೆ. ನೀವು ಯಾರಿಗೂ ಕೇಳ್ತಾ ಇಲ್ಲ, ನಾವ್ ಯಾರು ಕೇಳೋದು ಇಲ್ಲ, ಮುಂದಕ್ಕೂ ಕೇಳಲ್ಲ, ಈಗಲೂ ಕೇಳೋದಿಲ್ಲ ನಾವು. ಯಾಕೆಂದ್ರೆ ಕೊಡುವಂತಹ ಭಗವತಿ ನಮ್ಮ ಹತ್ರ ಇದ್ದಾಳೆ. ನಾವೇ ಭಗವತಿ ಲಕ್ಷ್ಮಿ ಹತ್ರ ಬರೋದೇನಕ್ಕೆ, ಬೇಡೋದಕ್ಕೆ, ಅಂದ್ರೆ ದುಡ್ಡು ಕೊಡಿ ಅಥವಾ ಏನಕ್ಕೊಂದ್ರು ಬರ್ತಾರೆ. ಹಾಗಾಗಿ ಆ ಮಹಾಲಕ್ಷ್ಮಿಯ ಅನುಕೂಲ ಅವಳು ಮಾಡಿಕೊಟ್ಮೇಲೆ ಅವ್ರಿಗೆ ಏನಾದ್ರು ವ್ಯಾಲೆಂಟರಿಯಾಗಿ ಬಂದು ಕೊಡಬೇಕು ಅಂತ ಅನ್ಸಿದ್ರೆ ತಗೋತೀವಿ. ಯಾಕೆಂದ್ರೆ
ಅದು ಸೇವಾ ರೂಪದಲ್ಲಿ ತಗೋತೀವಿ. ಅವ್ರಿಗೆ ಏನ್ ಅನ್ಸುತ್ತೆ, ಕೆಲವ್ರಿಗೆ ಏನ್ ಅನ್ಸುತ್ತೆ, ಒಬ್ರಿಗೆ ಕೊಡೋದಕ್ಕೆ ಆಗಲ್ಲ, ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಆ ಒಂದು ಸೇವಾ ರೂಪದಲ್ಲಿ ಕೊಟ್ಟಾಗ ನಾವು ತಗೊಳ್ತೀವಿ. ಸರ್, ಈಗ ಮೆಜೆಸ್ಟಿಕ್ ಮಾರ್ಕೆಟ್ ಇಂದ ಇಲ್ಲಿ ಬಸ್ಗಳು ಬರ್ತಾವ, ಬಸ್ಗಳ ಮಾಹಿತಿ ಹೇಳ್ತೀರಾ? ಬಸ್ಗಳು ಬರ್ತವೆ. 370A ಬರುತ್ತೆ, ಆಮೇಲೆ 366Z ಅಂತ ಬರುತ್ತೆ, ಆಮೇಲೆ 366B ಬರುತ್ತೆ, ಆಮೇಲೆ ಇನ್ನೊಂದ್ 2-3 ಬಸ್ಗಳೇನೋ ಎಕ್ಸ್ಟ್ರಾ ಹಾಕಿದಾರಂತೆ. ಎಷ್ಟೆಷ್ಟು ಅವರ್ ಒಂದೊಂದು ಬಸ್ ಇದೆ ಸರ್? ಸೊ 2:30-3 ಅವರ್ಗೆ ಒಂದೊಂದು ಬಸ್ ಇದೆ. ಬೆಳಗ್ಗೆ ಸಂಜೆ 2 ಟೈಮ್ ಇರುತ್ತೆ. 2 ಅವರ್ ಇದೆ. ರಾತ್ರಿ 6:30 ಲಾಸ್ಟ್ ಬಸ್ ಇದೆ. ಅದಿಲ್ದೇನೆ ನೀವು ವೆಹಿಕಲ್ ಕೂಡ ಬರ್ಬೋದು. ವೆಹಿಕಲ್ ಅಲ್ಲಿ ತುಂಬಾ ಬರ್ಬೋದು, ಏನ್ ತೊಂದರೆನೇ ಇಲ್ಲ. ವೆಹಿಕಲ್ ಅಲ್ಲಿ ಬರೋರ್ಗಂತೂ ಏನು ಯೋಚನೆ ಮಾಡಂಗಿಲ್ಲ. ಆಟೋ ವ್ಯವಸ್ಥೆ ಏನಾರು? ಆಟೋ ವ್ಯವಸ್ಥೆನೂ ಇದೆ. ರಾಗಿಹಳ್ಳಿ ಗೇಟ್ ಇಂದ ಆಟೋ ವ್ಯವಸ್ಥೆ ಇದೆ. ಆಟೋ ವ್ಯವಸ್ಥೆ ಮಾಡ್ಕೊಂಡು ಬರ್ಬೋದು. ಇದೆ. ಓಕೆ. ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ? ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಸಂಜೆ 4 ಗಂಟೆ ಕ್ಲೋಸ್ ಮಾಡ್ತೀವಿ. ಕಾರಣ 6:30ಗೆಲ್ಲ ಬಸ್ಗಳು ಹೊರಟೋಗುತ್ತೆ. ಹೊರಟೋದಾಗ ಏನಾಗುತ್ತೆ, ಇಲ್ಲಿ ಕೆಲವರು ಮಹಿಳೆಯರು ಪಾಪ ಎಲ್ಲೆಲ್ಲಿಂದನೋ ವಯಸ್ಸಾದವರು, ವೃದ್ಧರು ಎಲ್ಲ ಬಂದ್ಬಿಡ್ತಾರೆ. ಏನೋ ಓಪನ್ ಆಗಿರುತ್ತೆ, ಏನೋ ಯೂಟ್ಯೂಬ್ ನೋಡ್ಕೊಂಡು ಬರ್ತಾರೆ. ಇಲ್ಲಿ ಅವ್ಯವಸ್ಥೆ ಇರೋದ್ರಿಂದ, ಕತ್ಲಿರೋದ್ರಿಂದ ನಾವು 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಯಾಕೆಂದರೆ ಬೆಳಕಿದ್ದಾಗಲೇ ಅವ್ರವ್ರ ಮನೆಗಳಿಗೆ ಸೇರ್ಕೊಂಡ್ಬಿಟ್ಟಾಗ ನಮಗೂ ಸಂತೋಷ, ಅವ್ರಿಗೂ ಸ್ವಲ್ಪ ಬಾಧೆ ಆಗೋದಿಲ್ಲ. ಆ ಉದ್ದೇಶಕ್ಕೋಸ್ಕರ 4 ಗಂಟೆಗೆ ಕ್ಲೋಸ್ ಮಾಡ್ತಿದ್ವಿ, 10 ಗಂಟೆಗೆ ಓಪನ್ ಮಾಡ್ತೀವಿ. ಕಾರಣ ಏನು ಅಂತಂದರೆ, ಕೆಲವು ಬಸ್ಸುಗಳು 5 ಗಂಟೆಗೆ 6 ಗಂಟೆಗೆ ಅವ್ರು ಎಲ್ಲೆಲ್ಲಿಂದನೂ ಬರಬೇಕಾಗುತ್ತೆ, ಮನೆಯಲ್ಲಿ ವ್ಯವಸ್ಥೆ ಮಾಡಿಬಿಟ್ಟು ಬರಬೇಕು. ಹಾಗಾಗಿ 10 ಗಂಟೆಗೆ ಓಪನ್ ಮಾಡಿ 4 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ವಿ. ಜೊತೆಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಈ ಕೆಳಗಡೆ ಬರ್ತಾರೋ ನಂಬರ್ಗೆ ಕರೆ ಮಾಡೋದೇ ಮಾಹಿತಿ ತಿಳಿಸಿ. ಖಂಡಿತ ಯಾವ ನಂಬರು ನಾವು ಮಿಸ್ ಮಾಡೋದಿಲ್ಲ. ಎಲ್ಲ ನಂಬರನ್ನ ಫೋನ್ನ ಎತ್ತೀವಿ. ಸಾಮಾನ್ಯವಾಗಿ ಬುಧವಾರ ಗುರುವಾರದ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ನಮ್ಮ ಮೊಬೈಲ್ ಸ್ವಲ್ಪ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಆ ಟೈಮ್ ಬಿಟ್ಟು ಬೇರೆ ಟೈಮ್ ಯಾವಾಗಾದ್ರೂ ಮಾಡಿ. ರಾತ್ರಿ 10 ಗಂಟೆ ಮೇಲೆ ಯಾರು ಫೋನ್ಗಳು ಮಾಡಬೇಡಿ, ಯಾಕೆಂದರೆ ನಾವು ಸುಸ್ತಾಗಿರುತ್ತೆ, ತೆಗಿಯೋಕ್ಕಾಗಲ್ಲ ಮೊಬೈಲ್ನ. ಸೊ ನೀವು ಬೇಜಾರಾಗುತ್ತೆ. ಹಾಗಾಗಿ 10 ಗಂಟೆ ಮೇಲೆ 9 ಗಂಟೆ ಮೇಲೆ ಯಾರು ಫೋನ್ಗಳನ್ನ ಮಾಡಬೇಡಿ ದಯವಿಟ್ಟು. ಏನಾದ್ರು ಇದ್ದರೆ ವಾಟ್ಸಪ್ಪಲ್ಲಿ ಕೇಳಿ, ವಾಟ್ಸಪ್ಪಲ್ಲಿ ಆನ್ಸರ್ ಮಾಡ್ತೀವಿ. ಓಕೆ ಸರ್, ಧನ್ಯವಾದ. ತುಂಬ ಒಳ್ಳೆಯ ಮಾಹಿತಿಗಳನ್ನ ತಿಳಿಸಿರಿ. ಧನ್ಯವಾದ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾನಿವತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲ ದೇವಸ್ಥಾನಕ್ಕೆ ಹೋದರೆ ನಾವೇ ದುಡ್ಡು ಕೊಡ್ತೀವಿ, ಆದರೆ ಇಲ್ಲಿ ದುಡ್ಡು ಕೊಡುವ ದೇವಸ್ಥಾನ ಬೆಂಗಳೂರಿನ ಬನ್ನೇರುಘಟ್ಟದ ಒಂದು ಕಾಡಿನ ಬೆಟ್ಟದ ಮೇಲಿರೋ ಈ ಒಂದು ದೇವಸ್ಥಾನ ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಪ್ರಸಾದಕ್ಕೆ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ. ಎಂತೆಂಥ ಪ್ರಸಾದ ಕೊಡ್ತಾರೆ ಅಂದರೆ, ಒಂದೊಂದು ದಿನ ಭೂರಿ ಭೋಜನ, ಎಂಥ ಸಾತ್ವಿಕ ಊಟ, ನಿಜವಾಗ್ಲೂ ಕೂಡ ಸಖತ್ತಾಗಿರೋದು ಕೊಡ್ತಾರೆ. ಆದರೆ ಇವತ್ತು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಇವತ್ತಿಗೆ ಚಿತ್ರಾನ್ನ. ಇಲ್ಲಿ ತುಂಬ ಫೇಮಸ್ಸು ಏನಂತಂದರೆ, ವೆರೈಟಿ ನೀವು ತಿಂಡಿ ಮಾಡ್ತಾರೆ. ಇಲ್ಲಿ ಮಾವಿನಕಾಯಿಂದ ಮಾಡಿರುವಂಥ ಚಿತ್ರಾನ್ನ, ಮತ್ತು ನೆಕ್ಸ್ಟ್ ಇಲ್ಲಿ ಬಂದು ತರಕಾರಿ ಮತ್ತು ಸುವರ್ಣಗೆಡ್ಡೆ ಇವೆಲ್ಲ ಹಾಕಿ ಮಾಡಿರುವಂಥ ಹುಳಿ. ಇದು ಸಾಂಬಾರಲ್ಲ, ಇದು ಹುಳಿ. ನೆಕ್ಸ್ಟು ಇದಲ್ದೇ ಸಬ್ಬಕ್ಕಿ ಪಾಯಸ ಅಂತ ಮಾಡ್ತಾರೆ. ಸಬ್ಬಕ್ಕಿ ಪಾಯಸ ನಿಜವಾಗ್ಲೂ ಕೂಡ ನೋಡ್ತಾ ಇದೆ ತಿನ್ನಬೇಕು ಅನಿಸುತ್ತೆ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಲಾಡು ಕೊಡ್ತಾರೆ. ಲಾಡು ಇಷ್ಟೆಲ್ಲ ಐಟಮ್ಗಳನ್ನ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಹೊಟ್ಟೆ ತುಂಬ ಪ್ರಸಾದವಾಗಿ ಕೊಡ್ತಾರೆ. ಇದು ಪ್ರಸಾದ ಹೇಗಿದೆ ಅಂತ ನಾವು ಮೊದಲಿಗೆ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಬಂದವರೆಲ್ಲರೂ ಕೂಡ 2 ಸರಿ 3 ಸರಿ ಹಾಕ್ಸ್ಕೊತಾ ಇದ್ದದ್ದು ಏನು ಅಂದರೆ, ಈ ಮಾವಿನಕಾಯಿ ಚಿತ್ರಾನ್ನ. ಅವ್ರು ಕಡಿಮೆ ಮಾಡಿದರು, ಆದರೂ ಕೂಡ ಬಂದವರೆಲ್ಲ ನೋಡಿ ಮಾವಿನಕಾಯಿ ಹಂಗೆ ಸಿಗ್ತಾ ಇದೆ. ಮಾವಿನಕಾಯಿ ಪೀಸ್ ನೋಡಿ, ನಿಜವಾಗ್ಲೂ ಮಾವಿನಕಾಯಿನೇ ಹಾಕಿ ಮಾಡಿರೋದು. ಕೆಲವು ಕಡೆ ಫ್ಲೇವರ್ ಹಾಕಿ ಮಾಡ್ತಾರೆ. ಮಾವಿನಕಾಯಿ, ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲ ತಿನ್ನೋಣ. ಮಾವಿನಕಾಯಿ ಹುಳಿ ಏನು ಸಖತ್ತಾಗಿ ಹಿತವಾಗ್ತಿದೆ ಅಂದರೆ, ಅದು ತಿಂದರೆ ಇನ್ನೊಂದಷ್ಟು ತಿನ್ನಬೇಕು ಅನಿಸುತ್ತೆ, ಅಷ್ಟು ಸಖತ್ತಾಗಿದೆ. ಯಾಕಂದರೆ ಮಾವಿನಕಾಯಿ ಪೀಸ್ ಹಾಕಿದ್ರೆ ಅದಕ್ಕೋಸ್ಕರ. ನೆಕ್ಸ್ಟು ಲಾಡಂತೂ ಗೊತ್ತೇ ಇದೆ. ಲಾಡ್ಗಿಂತ ಸಬ್ಬಕ್ಕಿ ಪಾಯಸ ಹೇಗಿದೆ ಅಂತ ತಿನ್ನೋಣ. ನೋಡ್ತಾ ಇದ್ದಾರೆ ಸಖತ್ತಾಗಿದೆ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಈ ರೀತಿ. ಏನಿದೆ ನೋಡೋಣ. ಸಬ್ಬಕ್ಕಿ ಪಾಯಸಕ್ಕೆ ಸ್ವೀಟ್ನ ಹದವಾಗಿ ಹಾಕೋರು, ಅದು ಬೆಲ್ಲ ಕಡಿಮೆ ಹಾಕೋರೆ. ತುಂಬ ಜನ ತುಂಬ ಸಮಸ್ಯೆಗಳು ಬರ್ತಾರೆ ಅಂತೇಳಿ. ಇನ್ನು ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ಸಾಂಬಾರಲ್ಲ, ಇದು ಹುಳಿ. ಇದು ಹುಳಿ ಏನಂತಂದ್ರೆ ನೋಡಿ, ಹುಳಿ ಯಾಕೆ ಮಾಡೋರು ಅಂತಂದರೆ, ಇದಕ್ಕೆ ಸುವರ್ಣಗೆಡ್ಡೆ ತರಕಾರಿ ಎಲ್ಲ ಮಾಡೋರು. ಸುವರ್ಣಗೆಡ್ಡೆ ಒಂದು ತಿನ್ನೋಣ. ಟೇಸ್ಟ್ ನೋಡೋಣ ಹುಳಿ ಇದು ಹೆಂಗಿರುತ್ತೆ ಅಂತ. ಸಾಂಬಾರು ಹುಳಿಯಾಗಿ ಸಖತ್ತಾಗಿದೆ. ನಿಜವಲ್ಲೂ ಕೂಡ ನೀವು ಒಂದ್ಸರಿ ಬಂದಾಗ ಇಲ್ಲಿ ಬನ್ನಿ, ತಿನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.